ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸ್ವರೂಪಾನುಸಂಧಾನ ಅಷ್ಟಕಂ ಶ್ಲೋಕ 3. ಯದಾನಂದರೂಪಂ ಪ್ರಕಾಶಸ್ವರೂಪಂ ಯದಾನಂದರೂಪಂ ಪ್ರಕಾಶಸ್ವರೂಪಂ ನಿರಸ್ತಃ ಪ್ರಪಂಚಂ ಪರಿಚ್ಛೇದಹೀನಂ ನಿರಸ್ತಃ ಪ್ರಪಂಚಂ ಪರಿಚ್ಛೇದಹೀನಂ ಅಹಂ ಬ್ರಹ್ಮವೃತ್ಯೇಕಗಮ್ಯಂ ತುರೀಯಂ ಅಹಂ ಬ್ರಹ್ಮವೃತ್ಯೇಕಗಮ್ಯಂ ತುರೀಯಂ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ. ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ. ಆಚಾರ್ಯರು ಜ್ಞಾನ ಯೋಗ್ಯತಾ ಪ್ರಾಪ್ತಿಯನ್ನು ತಿಳಿಸಿ ಮೊದಲನೇ ಶ್ಲೋಕದಲ್ಲಿ ಜ್ಞಾನ ಪ್ರಾಪ್ತಿಯನ್ನು ಶ್ರವಣ ಮನನವನ್ನು ತಿಳಿಸಿ ಎರಡನೇ ಶ್ಲೋಕದಲ್ಲಿ 3 ರಿಂದ 8 ನಿಧಿಧ್ಯಾಸನ ಶ್ಲೋಕವನ್ನು ತಿಳಿಸ್ತಿದ್ದಾರೆ. 3ರಲ್ಲಿ ಎರಡನೇದಲ್ಲಿ ಶುರು ಆಗಿತ್ತದು ಆತ್ತತ್ವಂ ಯದಾಪ್ನೋತಿ. ಸದ್ಗುರು ಮುಖೇನ ಶ್ರವಣ ಮನನನ್ನು ಸತತವಾಗಿ ಸುಮಾರು ವರ್ಷಗಳ ಕಾಲ ಮಾಡಿಕೊಂಡ ಮೇಲೆ ಒಂದು ಕಡೆ ಕೂತ್ಕೊಂಡು ನಿಧಿಧ್ಯಾಸನ ಮಾಡೋಕ್ಕೆ ಸುಲಭವಾಗುತ್ತೆ. ಆ ಬ್ರಹ್ಮವಸ್ತು ನೀನೇ ಅಂತ ಎರಡನೇ ಶ್ಲೋಕದ 3ನೇ ಸಾಲಲ್ಲಿ ಹೇಳಿದ್ರು. 3ನೇ ಶ್ಲೋಕದಲ್ಲಿ ಆನಂದವೂ ನೀನೇ ಅಂತ ತಿಳಿಸಿದ್ರು. ಏಕಸಾರ ನಿತ್ಯ ಸತ್ಯ ಆನಂದ ಬ್ರಹ್ಮ. ಏಕಸಾರ ನಿತ್ಯ ಸತ್ಯ ಆನಂದ ಬ್ರಹ್ಮ. ಕಾರಣಂ ಬ್ರಹ್ಮ. ಕಾರ್ಯ ಅನೇಕಃ ಅಸಾರಃ ಮಿಥ್ಯ ಅಸತ್ಯ ದುಃಖ. ದುಃಖ ಅನೃತ ಜಡ. ಇದು ಕಾರ್ಯದ ಲಕ್ಷಣ. ಮತ್ತು ಆನಂದ ಅಂತ 3ನೇ ಶ್ಲೋಕದಲ್ಲಿ ತಿಳಿಸಿದ್ರು. ನಿರಸ್ತಃ ಪ್ರಪಂಚಂ. ಪ್ರತಿಯೊಂದು ವಸ್ತುವಿನಲ್ಲಿಯೂ ಆ ಸ್ವಪ್ರಕಾಶವಾಗಿರುವಂತಹ ಆತ್ಮವಸ್ತುವೇ ಬೆಳಗ್ತಿದೆ. ಅದು ನಿರಸ್ತವಾಗಿದೆ. ಅದಕ್ಕೆ ಪರಿಮಿತಿ ಮಾಡುವಂತಹ ಯಾವ ಮತ್ತೊಂದು ವಸ್ತುವೂ ಇಲ್ಲ. ಪರಿಚ್ಛೇದಹೀನಂ. ಪರಿಚ್ಛೇದ ಶೂನ್ಯಮೂ ಸರಿ, ಹೀನಮೂ ಸರಿ. ಅಹಂ ಎಲ್ಲವನ್ನ ಹೀನ ಮಾಡ್ತಿರ್ಬೇಕಂದ್ರೆ ಪರಿಚ್ಛೇದ ಶೂನ್ಯಂ. ಇದೆಲ್ಲ ಅಂತ ನೆಗೆಟ್ ಮಾಡ್ತಾ ನಿಷೇಧ ಮಾಡಿಕೊಂಡ ಬರ್ತಾ ಇದ್ದಾಗ ಮತ್ತು ಯಾವುದೋ ಒಂದು ಉಳಿಬೇಕಲ್ವ ಮನಸ್ಸಿನಲ್ಲಿ. ಎಲ್ಲವನ್ನು ನಿಷೇಧ ಮಾಡಿದಾಗ ಇದಲ್ಲ ಅಂತ ಹೇಳಿದಾಗ ಮನಸ್ಸಿನಲ್ಲಿ ಒಂದು ವೃತ್ತಿ ಉಳಿಬೇಕು. ಆ ಅಹಂ ವೃತ್ತಿ ಇರಬೇಕು. ಇದಂ ವೃತ್ತಿನೆಲ್ಲ ತಳ್ಳಿ ಹಾಕಿದ್ದಾಯಿತು. ಅಹಂ ವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ತಾನಾಗೆ ಬರುತ್ತೆ ಅದು ಸತತವಾಗಿ. ಅಂದರೆ ಪ್ರಯತ್ನ ಮಾಡಿದಾಗ ಬರುತ್ತೆ ಅಂದರೆ ಹೊಸದಾಗಿ ಬರಲ್ಲ. ಆ ಅಭ್ಯಾಸವನ್ನು ಕಲ್ಟಿವೇಟ್ ಮಾಡ್ಕೊಳ್ತೇವೆ. ಆವಾಗ ಅಹಂ ಬ್ರಹ್ಮ ವೃತ್ಯೇಕ ಗಮ್ಯಂ. ಇರುವಂತಹ ಸಾಕ್ಷಿ ನಾನೇ ಅದು ಗೊತ್ತಾಗಬೇಕು. ಅದನ್ನು ಡೆಲಿಬ್ರೇಟಾಗಿ ಮಾಡುವಂತಿದ್ದಾರೆ ಆಚಾರ್ಯರು. ಐ ಆಮ್ ದಿ ಸೋಲ್ ಓನರ್ ಆಫ್ ಮೈ ಥಾಟ್ಸ್. ಐ ಆಮ್ ದಿ ಸಾಕ್ಷಿ ಆಫ್ ಮೈ ಥಾಟ್ಸ್. ಡೆಲಿಬ್ರೇಟಾಗಿ ಮಾಡು. ಏನನ್ನು ಮಾಡೋದು? ಅಹಂ ಪೂರ್ಣ ಬ್ರಹ್ಮ ಅಸ್ಮಿ ಅನ್ನೋದನ್ನು ನಿನ್ನ ಮನಸ್ಸಿನಲ್ಲಿ ನಿಧಿಧ್ಯಾಸನದಲ್ಲಿ ಅಭ್ಯಾಸವನ್ನು ಮಾಡು. ನಾನು ಹೇಳಿದ್ನಲ್ಲ ಆತ್ಮಬೋಧ ಸತತಂ ಪ್ರಾಪ್ತಃ. ಹೊಸ ಅನುಭವಕ್ಕೆ ಪ್ರಯತ್ನ ಪಡಬೇಡ. ನಮಗೆ ಪ್ರಾಬ್ಲಮ್ ಏನು? ಹೊಸ ಅನುಭವವನ್ನು ನೋಡೋಕ್ಕೆ ಹೋಗ್ತಿದ್ದೀವಿ. ಅನುಭವ ಪ್ರತಿಕ್ಷಣ ನಮ್ಗೆ ಆಗ್ತಾನೇ ಇದೆ. ಆ ಅನುಭವದ ಹಿಂದೆ ನಾನಿದ್ದೀನಿ ಅಂತ ಹೇಳಿಬೇಕಷ್ಟೆ. ಹೊಸ ಅನುಭವಕ್ಕೆ ಹೋಗಬಾರ್ದು ಅಲ್ವಾ? ಎಕ್ಸ್ಪೀರಿಯನ್ಸ್ ಎವ್ರಿ ಡೇ ಇಟ್ ಈಸ್ ಹ್ಯಾಪನಿಂಗ್. ಐ ಶುಡ್ ಓನ್ಲಿ ಬಿ ಎನ್ ಎಕ್ಸ್ಪೀರಿಯನ್ಸರ್ ಟು ಎಕ್ಸ್ಪೀರಿಯನ್ಸ್. ಅದನ್ನು ಮರೆತುಬಿಟ್ಟಿದ್ದೀವಿ ನಾವು. ಇನ್ನೊಂದು ಹೊಸ ಅನುಭವಕ್ಕೆ ಹೋದ್ರೂ ಅದು ಇದಂ ವೃತ್ತಿ ಆಗತ್ತೆ ಹೊರತು ಅಹಂ ವೃತ್ತಿ ಆಗಲ್ಲ. ಅದು ಸೇಕ್ರೆಡ್ ಎಕ್ಸ್ಪೀರಿಯನ್ಸ್ ಆದರೂ ಇದಂ ವೃತ್ತಿನೇ, ಸೆಕ್ಯುಲರ್ ಎಕ್ಸ್ಪೀರಿಯನ್ಸ್ ಆದರೂ ಇದಂ ವೃತ್ತಿನೇ ಅಲ್ವಾ? ಡೆಲಿಬ್ರೇಟಾಗಿ ವೇದಾಂತಿಕ್ ಮೆಡಿಟೇಷನ್ ಅಂತ ಡೆಲಿಬ್ರೇಟಾಗಿ ಅಹಂ ಬ್ರಹ್ಮಾಸ್ಮಿ ಅಖಂಡಾಕಾರ ವೃತ್ತಿಯನ್ನು ಹೇಳ್ತಾ ಬರೋದು.
ಜ್ಞಾನದ ಮೂಲಕ ಅಹಂ ಬ್ರಹ್ಮಾಸ್ಮಿ ಜಪನೂ ಮಾಡೋಕ್ಕೆ ಹೇಳ್ತಾರೆ. ಮಹಾವಾಕ್ಯ ಜಪ ಎಲ್ಲ ನಮಗೆಲ್ಲ ಇದೆಯಲ್ಲ, ಹೇಳ್ತಾ ಇರ್ತಾರೆ. ಆಚಾರ್ಯರು ಹೇಳಲ್ವ ದರ್ಬಾರಲ್ಲಿ ಕೂತ್ಕೊಂಡು ಸನ್ನಿಧಾನಮೆಲ್ಲ, ಏನು ಅಲ್ಲ ಹೋಗ್ಬಿಟ್ಟು ಅವರು ಏನು ಮಾಡ್ತಾರೆ, ಜಪ ಮಾಡಿ ತಿರುಗ್ತಾ ಇರ್ತೀನಿ ಅಹಂ ಬ್ರಹ್ಮಾಸ್ಮಿ ಹೇಳ್ತಾರೆ. ಅದು ಅರ್ಥ ಸಹಿತವಾಗಿ ಹೇಳ್ತಾರೆ ಅವರು, ಸುಮ್ಮನೆ ಅದು ಅದೊಂದು ಜಪ ಆಗಬಾರ್ದು ಅಲ್ವಾ. ತುರಿಯಂ ಆಮೇಲೆ ನೋಡೋಣ. ಆ ಅಹಂ ಅಂತ ಹೇಳ್ತಿದ್ದಾಗ ಯಾವ ಅಹಮ್ಮು, ದೇಹ ಮನಸ್ಸು ಹೇಳ್ತಿದೆಯಾ ಅಥವಾ ಆತ್ಮ ಹೇಳ್ತಿದ್ಯಾ? ಅದು ಮಿಕ್ಸ್ಚರ್, ಸಮ್ಮಿಶ್ರಣ ಆದಾಗಲೇ ನಮಗೆ ಮಹಾವಾಕ್ಯ ಸಿದ್ಧಿ ಆಗೋದು. ಆವಾಗ ಅಹಂ ಅಂತ ಹೇಳ್ತಿದ್ದಾಗಲೇ ಮತ್ತೆ ಇನ್ನೊಂದು ವೃತ್ತಿ ಬರಬೇಕು, ಆ ಅರಿವಿನ ವೃತ್ತಿ. ಮನಸ್ಸು, ದೇಹ ಮನಸ್ಸನ್ನು ಬೆಳಗ್ತಾ ಇರುವಂತಹ ಜ್ಯೋತಿ ನಾನು. ಈ ದೇಹ ಮನಸ್ಸನ್ನು ಉಪಯೋಗಿಸಿಕೊಂಡು ನಾನು ದೇಹ ಮನಸ್ಸು ಅಲ್ಲ ಅಂತ ಹೇಳಬೇಕು. ಯೂಸ್ ಬಾಡಿ ಮೈಂಡ್ ಟು ಸೇ ಐ ಆಮ್ ನಾಟ್ ದಿ ಬಾಡಿ ಆ್ಯಂಡ್ ಮೈಂಡ್ ಅಲ್ವಾ. ಹಾಗೆ ಸೊ ಆ ರೀತಿಯಾಗಿ ನೆನ್ನೆ ವಿಸ್ತಾರವಾಗೋದನ್ನು ನೋಡಿದ್ವಿ. ಒಂದು ಉದಾಹರಣೆಯನ್ನು ಕೊಟ್ಟೆ, ಬಲ್ಪು ಎಲೆಕ್ಟ್ರಿಸಿಟಿ. ಸದ್ಯಕ್ಕೆ ಇವಾಗ ಎಲ್ರಿಗೂ ಬಲ್ಪ್ ಆಗಿರುತ್ತೆ ಮನಸ್ಸು. ಸೊ ವೇದಾಂತ ಕಲ್ತ ಮೇಲೆ ಎಲೆಕ್ಟ್ರಿಸಿಟಿ ಆದರೆ ಒಳ್ಳೆಯದ. ನಾರಾಯಣ. ನಾಲ್ಕನೇದು, ಯದಜ್ಞಾನತೋ ಭಾತಿ ವಿಶ್ವಂ ಸಮಸ್ತಂ ಯದಜ್ಞಾನತೋ ಭಾತಿ ವಿಶ್ವಂ ಸಮಸ್ತಂ ವಿನಷ್ಟಂ ಚ ಸದ್ಯೋ ಯದಾತ್ಮ ಪ್ರಬೋಧೆ ವಿನಷ್ಟಂ ಚ ಸದ್ಯೋ ಯದಾತ್ಮ ಪ್ರಬೋಧೆ ಮನೋವಾಗತೀತಂ ವಿಶುದ್ಧಂ ವಿಮುಕ್ತಂ ಮನೋವಾಗತೀತಂ ವಿಶುದ್ಧಂ ವಿಮುಕ್ತಂ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ ಯದಜ್ಞಾನತೋ ಭಾತಿ ವಿಶ್ವಂ ಸಮಸ್ತಂ ಯದಜ್ಞಾನತೋ ಭಾತಿ ವಿಶ್ವಂ ಸಮಸ್ತಂ ವಿನಷ್ಟಂ ಚ ಸದ್ಯೋ ಯದಾತ್ಮ ಪ್ರಬೋಧೆ ವಿನಷ್ಟಂ ಚ ಸದ್ಯೋ ಯದಾತ್ಮ ಪ್ರಬೋಧೆ ಮನೋವಾಗತೀತಂ ವಿಶುದ್ಧಂ ವಿಮುಕ್ತಂ ಮನೋವಾಗತೀತಂ ವಿಶುದ್ಧಂ ವಿಮುಕ್ತಂ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ. ನಮಗೆ ಆಭರಣ ಕಾಣ್ತಾ ಇದೆಯಾ? ಈಗ ಹಿಂದಿನ ಎಕ್ಸಾಂಪಲ್, ನೆನ್ನೆ ನೋಡಿದ ಎಕ್ಸಾಂಪಲ್, ಆಭರಣ ಕಾಣ್ತಾ ಇದೆಯಾ? ಆವಾಗ ಕಾರ್ಯಕ್ಕೆ ಅಸ್ತಿತ್ವವನ್ನು ಕೊಟ್ಟಾಯಿತು. ನೀವು ಆಭರಣ ಕಾಣ್ತಾ ಇದೆ, ಆದರೆ ನನ್ನ ಮನಸ್ಸು ಅದು ಆಭರಣ ಅಂತ ಕಾಣ್ತಿದ್ರು ನಾನು ಅದಕ್ಕೆ ಅಸ್ತಿತ್ವ ಕೊಡ್ತಿಲ್ಲ, ಮತ್ತೊಂದು ವೃತ್ತಿಯನ್ನು ಹಾಕ್ಕೊಂಡು ಅದನ್ನು ಸುವರ್ಣವನ್ನೇ ನೋಡ್ತೀನಿ, ಚಿನ್ನವನ್ನೇ ನೋಡ್ತೀನಿ ಅಂತಾದರೆ ನೀವು ಜ್ಞಾನಿ. ಆಭರಣವನ್ನು ನೀವು ನೋಡ್ತಿದ್ದೀರಿ ಅಂದರೆ ಮನಸ್ಸಿನಲ್ಲಿ ಚಿನ್ನದ ಅಜ್ಞಾನ ನಿಮಗಿದೆ ಅಂತ ಅರ್ಥ. ಚಂದ್ರನ ಬೆಳಕನ್ನು ನೀವು ನೋಡ್ತಿದ್ದೀರಾ ಅಂತಂದರೆ ಸೂರ್ಯನ ನಿಜವಾದ ಬೆಳಕು ಅಜ್ಞಾನ ನಿಮಗಿದೆ ಅಂತ ಅರ್ಥ. ನೆಗೆಟಿವ್ ಆಗಿ ಹೇಳ್ತಾ ಇದ್ದೀನಿ. ಇಫ್ ಐ ಆಮ್ ಸೀಯಿಂಗ್ ಮೋರ್ ಆಫ್ ಮೂನ್ ಲೈಟ್, ಐ ಆಮ್ ಇಗ್ನರೆಂಟ್ ಆಫ್ ಸನ್ಲೈಟ್. ಇಫ್ ಐ ಆಮ್ ಸೀಯಿಂಗ್ ಆರ್ನಮೆಂಟ್ಸ್, ಗೋಲ್ಡನ್ ಆರ್ನಮೆಂಟ್ಸ್, ಆ್ಯಂಡ್ ವ್ಯಾಲ್ಯೂಯಿಂಗ್ ದಿ ಗೋಲ್ಡನ್ ಆರ್ನಮೆಂಟ್ಸ್, ಐ ಆಮ್ ಇಗ್ನೋರಿಂಗ್ ದಿ ರಿಯಲ್ ಗೋಲ್ಡ್. ನೀವು ಅಂಗಡಿಗೆ ಹೋಗ್ಬಿಟ್ಟು ಇದು ಯಾಕ್ರಿ ಹೀಗೆ, ಇಷ್ಟು ವೇಸ್ಟೇಜ್ ಇದು ಯಾಕ್ರಿ ಅಲ್ಲಿ ಕಮ್ಮಿ ಮಾಡಿಸ್ತಾರೆ ಅಂತ ಅಲ್ಲ, ಇನ್ನೊಂದು ಅಂಗಡಿಗೆ ಹೋಯ್ತು ನೀವು ಗೋಲ್ಡ್ಗೆ ಇದು ಮಾಡಿದ್ರಿ ಅಂತಲೇ ಅರ್ಥ. ಒಂದು ಒಳ್ಳೆ ಹೊಸ ಅಂಗಡಿಗೆ ಇದಕ್ಕೆ ಹೋಗ್ತೀರಾ, ಬಟ್ಟೆ ಅಂಗಡಿಗೆ ಹೋಗ್ತೀರಾ, ಅಲ್ಲಿ ಪಕ್ಕದಲ್ಲೇ ಇರುತ್ತೆ. ಎಲ್ಲಿ ಚಿಕ್ಕಪೇಟೆಯಲ್ಲಿ ಹೋಗಿದ್ರೆ ಅಂಗಡಿ ಮೇಲೆ ಅಂಗಡಿ, ಭೈರಪ್ಪ ಸಿಲ್ಕ್ಸೇನು, ತಾಂಡವ ಮುದ್ಲಿಯಾರೇನು ಎಲ್ಲ ಇದೆ. ಒಂದು ಹೋಗ್ಬೇಕು ಸುಮ್ಮನೆ ಒಂದು ಅಂಗಡಿಗೆ ಬಟ್ಟೆ ತಂದುಬಿಡ್ಬೋದು. ಇಲ್ಲ ಅಲ್ಲಿ ಕಾಂಚೀಪುರಂ ಸ್ಯಾರಿಯಲ್ಲಿ ಒಂದು 500 ರೂಪಾಯಿ ಕಮ್ಮಿ ಹಾಕಿದ್ದಾರೆ ಅಂತಂದ್ರಿ, ನೀವು ತಂತಿಗೆ ಬೆಲೆ ಕೊಡ್ತಾ ಇಲ್ಲ, ಅದು ಯಾವುದಕ್ಕೂ ಕೊಡ್ತಾಯಿದ್ದೀರಾ ಬೆಲೆ, ಅಲ್ಲಿ ಕಮ್ಮಿ ಅಂತ. ಹಾಗಂತ ನೀವು ಹೋಮಕ್ಕೆಲ್ಲ ತಂದುಬಿಡ್ಬೇಡಿಪ್ಪ, ಸುಮ್ಮನೆ ಹೇಳ್ತಾಯಿದ್ದೀನಿ. ಇಲ್ಲ ಅಷ್ಟೇ, ಕ್ಲಾಸಿಗೆ ಮಾತ್ರ ಇದೆ, ಆಮೇಲೆ ಹೋಮಕ್ಕಲ್ಲಿ ಕಮ್ಮಿ ತಂದುಬಿಟ್ಟೆ ಕಷ್ಟ. ನಾವು ಆವರಣ ಪೂಜೆ ತಿಂಗಳು ಆಗುತ್ತಲ್ಲ ಇಲ್ಲಿ, ಆಯಿತಾ? ಹಾಗೆ ಸೊ ಮನಸ್ಸು ಯಾವುದು ಆಧಾರವೋ, ಯಾವುದು ಕಾರಣವೋ ಅದಕ್ಕೆ ಕಡೆ ಇರಬೇಕು. ವ್ಯವಹಾರ ಮಾಡೋಣ, ಮಾಡಲೇಬೇಕು ವ್ಯವಹಾರ. ಹಶ್ವಾಗ್ತಿದೆ ಅಂತಂದರೆ ಊಟ ಮಾಡ್ತಿದ್ದೀವಿ ಅಂದರೆ ವ್ಯವಹಾರ ಮಾಡಲೇಬೇಕು, ಬಿಡೋಕ್ಕಾಗಲ್ಲ. ಆದರೆ ವ್ಯವಹಾರದಲ್ಲಿ ಅದು ಲೀಲೆಯಿಂದ ಮಾಡ್ತಾ ಇದ್ದೀವ ಅಥವಾ ಭಯ ಪಟ್ಕೊಂಡು ಮಾಡ್ತಿದ್ದೀವ ಅಂತ ಗೊತ್ತಾಗಬೇಕು. ಲೀಲೆಯಿಂದ ಮಾಡಿದ್ರೆ ನಿಮಗೆ ಜ್ಞಾನ ಇದೆ ಅಂತ, ಭಯಪಟ್ರಿ ಏನೋ ಕಾರ್ಯಪ್ರಪಂಚಕ್ಕೆ ಇಂಪಾರ್ಟೆಂಟ್ ಕೊಟ್ಟಿದ್ದೀರಾ ಅಂತ, ಅಸಾರ ಅನಿತ್ಯ ಪ್ರಪಂಚಕ್ಕೆ ಮುಖ್ಯತ್ವ ಕೊಟ್ಟಿದ್ದೀರಾ ಅಂತ.
ಪ್ರತಿ ಹುಣ್ಣಿಮೆ ಬಂದಾಗಲೂ ಹುಣ್ಣಿಮೆ ಬರ್ತಿದೆ ಅಂತ ಗೊತ್ತಿದ್ರೂ ಅದು ಹುಣ್ಣಿಮೆ ಅಲ್ಲ ಅಂತ ಇನ್ನೊಂದು ವೃತ್ತಿಯು ನಿಮ್ಮ ಮನಸ್ಸಲ್ಲಿರಬೇಕು. ಅವಾಗ ಜಾಸ್ತಿ ಗೊತ್ತಾಗ್ತಾ ಹೋಗ್ತಿದ್ದಾಗ ನಮಗೂ ಬೇಡ ಅದಲ್ಲ. ಹಾಂ ಸರಿ. ಯತ್ ಅಜ್ಞಾನತಃ, ಯಾವಾಗ ಅಜ್ಞಾನ ನಮಗಿದೆಯೋ ಸಮಸ್ತಂ ವಿಶ್ವಂ ಭಾತಿ, ಅಜ್ಞಾನ ಇರುವ ತನಕ ಪ್ರಪಂಚ ಸತ್ಯ ಅಂತ ಗೊತ್ತಾಗುತ್ತೆ. ಅಜ್ಞಾನ ಇರುವ ಸೂರ್ಯನ ಆ ಕಿರಣದ ಅಜ್ಞಾನ ಇರುವ ತನಕ ಚಂದ್ರನ ಹುಣ್ಣಿಮೆಯ ಕಿರಣದ ತಂಪು ನಮಗೆ ಸತ್ಯ ಅಂತ ಅನ್ಸುತ್ತೆ ಅಲ್ವಾ? ಕರೆಕ್ಟಾ? ಯೋಚನೆ ಮಾಡಿ. ಆಭರಣದ ಅಸ್ತಿತ್ವವನ್ನು ನಾವು ಕೊಡ್ತಿರೋದ್ರಿಂದ ಸುವರ್ಣದ ಅಜ್ಞಾನ ನಮಗಿದೆ ಅಂತ ಅನ್ಸುತ್ತೆ. ಸೊ ಆತ್ಮ ಅಜ್ಞಾನ ಇರೋದ್ರಿಂದ ಪ್ರಪಂಚ ಸತ್ಯ ಅಂತ ಅನ್ಸುತ್ತೆ. ಸಮಸ್ತಂ ವಿಶ್ವಂ ಭಾತಿ, ಎಲ್ಲ ಪ್ರಪಂಚ ಬೆಳಗ್ತಾ ಇದೆ, ಕಾರ್ಯ ಜಗತ್ತು ಬೆಳಗ್ತಾ ಇದೆ. ಯಾಕೆ? ಅಜ್ಞಾನದಿಂದ. ರಿಯಾಲಿಟಿ ಕೊಟ್ಟಿರೋದು ಯಾವುದು ಪ್ರಪಂಚಕ್ಕೆ? ನಾವೇ ತಾನೆ. ಭಗವಂತ ಹೇಳಿಲ್ವಲ್ಲ ನಿಮಗೆ ಪ್ರಪಂಚದಲ್ಲಿ ಹೀಗಿದೆ, ನೀವು ಸತ್ಯಾಂಶ ಕೊಡು ಅಂತ ಹೇಳಿಲ್ಲ ಭಗವಂತ. ಉಪನಿಷತ್ ನಿಮ್ಗೆ ಹೇಳಿಲ್ಲ, ಋಷಿ ಮುನಿಗಳು ಹೇಳಿಲ್ಲ, ಗುರುನೂ ಹೇಳಿಲ್ಲ. ವಾಸನ ಬಂದ್ಬಿಡ್ತು. ಅನೇಕ ಜನ್ಮದಿಂದ ಕೂಡ್ಕೊಂಡು ಬಂದಿರುವಂತಹ ತಲತಲಾಂತರದಿಂದ ಬಂದಿರುವಂತಹ ಅಜ್ಞಾನ ಇಟ್ ಈಸ್ ಕಂಟಿನ್ಯೂಯಿಂಗ್. ವಿಶ್ವಂ ಭಾತಿ, ಆ ವಿಶ್ವಂ ವಿನಷ್ಟ ಸ್ಯಾತ್, ಅದು ವಿನಷ್ಟಸ್ಯ ಅಂದರೆ ನಷ್ಟ ಆಯಿತು. ಯಾವಾಗ ಅಸ್ತಿತ್ವ ಕೊಡ್ತಿರುವಂತಹ ಜಗತ್ತನ್ನು ಸ್ವಲ್ಪ ಸಡಿಲ ಮಾಡಿದ್ನೋ, ನಾನು ಲೂಸ್ ಆಗಿಬಿಟ್ನೋ, ಸದ್ಯ ವಿನಷ್ಟಂ ಅಂತಿದೆ. ವಿನಷ್ಟಂ ಚ ಸದ್ಯ, ಅದನ್ನ ಈ ಕಡೆ ಹಾಕೊಂಡ್ರೆ ಸದ್ಯ ವಿನಷ್ಟ ಮಾಡಿಕೊಂಡ್ರೆ, ಯಾವಾಗ ಆ ಅಸ್ತಿತ್ವವನ್ನು ನಾನು ಕೊಡ್ತಿಲ್ವೋ ಇನ್ಸ್ಟೆಂಟ್ಲಿ, ಸದ್ಯ ಅಂದರೆ ಮತ್ತೆ ತಕ್ಷಣವೇ ಇನ್ಸ್ಟೆಂಟ್ಲಿ ಏನಾಯ್ತು ಅವಾಗ? ಯದ ಆತ್ಮ ಪ್ರಬೋಧೆ. ಇವಾಗ ಹೇಳಿ, ನೆನ್ನೆ ಹೇಳ್ತಿದ್ರಲ್ಲ ದಕ್ಷಿಣಾಮೂರ್ತಿ ಸ್ತೋತ್ರ, ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯ ಬಹಿರ್ವೋತ್ ಭೂತಂ ಯಥಾ ನಿದ್ರಯ ಯತ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವ ಅದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಯದ್ಭೂತಂ ಇವ ಪಶ್ಯತಿ. ಪ್ರಬೋಧ ಸಮಯೇ, ಕನಸಿನಲ್ಲಿ ಭಯಪಟ್ಕೊಂಡು ಸಿಂಹ ಬಂತು, ಏನು ಮಾಡಬೇಕು? ಹೇಳ್ಬೇಕು ಅಷ್ಟೇ, ಚಕ್. ಪ್ರಬೋಧ ಸಮಯ, ಜಾಗೃತ ಅವಸ್ಥೆಗೆ ಎದ್ವಾ, ಎಲ್ಲಿ ಹೋಯ್ತು ಆ ಪ್ರಪಂಚ ಎಲ್ಲ? ಭಯಪಟ್ಕೊಂಡಿದ್ದು. ಸುರಿಸುವ ಬೆವರುದಿಟ ಜಗವು ಮಂತುಟೆ ದಿಟವು ಜರೆಯದಿರು ತೋರ್ಕೆಗಳ ಮಂಕುತಿಮ್ಮ ಅಲ್ವಾ? ಏನು ಕಗ್ಗಾದು? ಕೇಳಿயும் ಮಾಯದ ಜಗತ್ತಿಗೂ ಅಲ್ಲ ಅಲ್ಲ, ಆಳದಲ್ಲಿ ನಿಕ್ಷಿಪ್ತ ಹುರಿ ಹುರುಳೆ ಹಾವಲ್ಲ ಆದೊಡಂ ಮಬ್ಬಿನಲ್ಲಿ ಹರಿದಾಡಿದಂತಾಗಿ ನೋಳ್ಪವಂ ಬೆದರಿ ಸುರಿಸುವ ಬೆವರುದಿಟ ಜಗವು ಮಂತುಟೆದಿಟವು ಜರೆಯದಿರು ತೋರ್ಕೆಗಳ ಮಂಕುತಿಮ್ಮ. ಹಾಗೆ. ಸೊ ಸದ್ಯ ವಿನಷ್ಟಂ ಆತ್ಮಪ್ರಬೋಧ ಸಮಯ. ಆತ್ಮಜ್ಞಾನ ಬಂತು. ಯಾವಾಗ ಬರುತ್ತೆ ಆತ್ಮಜ್ಞಾನ? ನಿಮ್ಗೆಲ್ಲ ಆತ್ಮಜ್ಞಾನ ಯಾವಾಗ ಬರುತ್ತೆ? ಇವಾಗ ನಮಗೆ ರಾಹು ಮಹಾದಶೆ, ಇನ್ನೊಂದು 6 ತಿಂಗಳಿಗೆ ಮುಗಿಯುತ್ತೆ. ಸಂಧಿ ಮುಗ್ದಿದ ತಕ್ಷಣ ಬರುತ್ತೆ ನಮ್ಗೆ. ಇವಾಗ ಸಂಧಿ ಇದೆ, ಅದು ಯಾವ್ದು ಪರಿಹಾರ ಮಾಡ್ಸಕ್ಕೆ ಹೇಳಿದ್ರೆ ಆಗ ಆತ್ಮಜ್ಞಾನ ಯಾವಾಗ ಬರುತ್ತೆ? ಯಾವಾಗಲೂ ಇದೆ. ಅಜ್ಞಾನ ಹೋಗುತ್ತೆ, ಇರುತ್ತೆ, ಇದೆ. ಯಾವಾಗಲೂ ಇರುತ್ತೆ ಒಂದು ಉತ್ತರ, ಅಜ್ಞಾನ ಹೋಗುತ್ತೆ ಒಂದು ಉತ್ತರ. ಅಜ್ಞಾನನೂ ಹೋಗೋದು ಅಂತಂದರೆ ಅದೇ ಇವಭಾತಿ. ಜ್ಞಾನ ಯಾವಾಗ ಬರುತ್ತೆ? ಈಗಲೇ. ಇವಾಗ ಬರ್ತಿದೆಯಲ್ಲ, ಈಗ ಬರ್ತಿದೆ ಅಂತಂದ್ರೇನು? ಅದು ಅಜ್ಞಾನ ಸ್ವಲ್ಪ ಲೇಷ ಹೋಗ್ತಾ ಇದ್ದ ಹಾಗೆ ಜ್ಞಾನ ಉತ್ಪತ್ತಿ ಆಗ್ತಿದೆಯಲ್ಲ ಮನಸ್ಸಿನಲ್ಲಿ, ನಾನು ಯಾರು ಅನ್ನುವಂಥ ಅರಿವು ಬರ್ತಿದೆಯಲ್ಲ, ಇವಾಗಲೇ. ಇದನ್ನೇ ಜ್ಞಾನ ಸ್ಥಿತಿ ಅಂತ ಹೇಳೋದು. ಪ್ರತ್ಯೇಕವಾಗಿ ಒಂದು ದಶಾಭುಕ್ತಿ ಬರಲ್ಲ ಅದಕ್ಕೆ. ಜ್ಞಾನಕ್ಕೆ ನಾವು ಒಂದು ದಿವಸ ಆಗುತ್ತೆ, ಸಡನ್ನಾಗಿ ನನಗೇನೋ ಬರುತ್ತೆ, ಅದೆಲ್ಲ ಕೈಲಾಸದಲ್ಲಿ ಬರುತ್ತೆ, ಅದು ಗುಹೆಯಲ್ಲಿ ಬರುತ್ತೆ, ಎಲ್ಲೂ ಬರಲ್ಲಪ್ಪ.
ಎಲ್ಲೆಲ್ಲೂ ಬರಲ್ಲ. ಮನೆಯಲ್ಲಿ ಅಡುಗೆ ಮನೆಯಲ್ಲೇ ಆಗತ್ತೆ. ನೀವು ಅಲ್ಲೇ ಈಗಲೇ ಈ ಕ್ಷಣವೇ ಅದು. ಇಲ್ಲಾಂದ್ರೆ ಉಪನಿಷತ್ತಲ್ಲೆಲ್ಲ ಹೇಳ್ತಿರ್ಬೇಕು, ಇಂಥ ಸಮಯದಲ್ಲಿ ಇಂಥ ಜಾಗಕ್ಕೆ ನಿಮಗೆ ಸಾಕ್ಷಾತ್ಕಾರ ಆಗತ್ತೆ ಅಂತ ಹೇಳಬೇಕು. ಉಪನಿಷತ್ತು ಎಲ್ಲೂ ಹೇಳಿಲ್ವಲ್ಲ, ಒಂದೇ ಒಂದು ಕಡೆ ತೋರಿಸಿ ಉಪನಿಷತ್ತಲ್ಲಿ. ಶಂಕರರು ಎಲ್ಲೂ ಹಾಗೆ ಹೇಳಿಲ್ವಲ್ಲ ಈ ಪೂರ್ತಿ ಭಾಷ್ಯದಲ್ಲಿ. ಇಲ್ಲ ಸ್ವಾಮೀಜಿ, ಅವರು ಸಮಾಧಿ ಬಗ್ಗೆ ಎಲ್ಲ ಹೇಳಿದಾರಲ್ಲ, ಎಲ್ಲಿ ಹೇಳಿದ್ದಾರೆ? ವಿವೇಕ ಚೂಡಾಮಣಿಲಿ ಹೇಳಿದಾರಲ್ಲ. ಹಾಗಿದ್ದ ಪಕ್ಷದಲ್ಲಿ ಸ್ತೋತ್ರ ಗ್ರಂಥನೂ ಬರೆದಿದ್ದಾರಲ್ಲ ಶಂಕರರು. ನೀವು ವಿವೇಕ ಚೂಡಾಮಣಿಲಿ ಶಂಕರರು ಸಮಾಧಿ ಬಗ್ಗೆ ಹೇಳಿದ್ದೀನಿ ಅಂತ ನೀವು ಹೇಳಿದ್ರೆ, ಕೆಲವರೆಲ್ಲ ಹೇಳ್ತಾರೆ ಪಾಪ ಅವ್ರಿಗೆ ಅದು ವ್ಯಾಮೋಹ. ಆವಾಗ ಸ್ತೋತ್ರನೂ ಬರೆದಿದ್ದಾರೆ. ಆವಾಗ ನೀವು ಶಂಕರರ ಸ್ತೋತ್ರ ಸಾಹಿತ್ಯವನ್ನು ಹೆಚ್ಚಾಗಿ ನೋಡ್ತೀರಾ, ವಿವೇಕ ಚೂಡಾಮಣಿಲಿ ಇರುವಂತಹ ಕೆಲವು ಶ್ಲೋಕಗಳ ಸಮಾಧಿ ಬಗ್ಗೆ ಅದನ್ನು ಹೆಚ್ಚಾಗಿ ನೋಡ್ತೀರಾ, ಅಥವಾ ಪ್ರಸ್ಥಾನತ್ರಯಕ್ಕೆ ಭಾಷ್ಯವನ್ನು ಹೆಚ್ಚಾಗಿ ಅವರು ಪ್ರಾಧಾನ್ಯ ಕೊಡ್ತೀರಾ ಅಲ್ವಾ? ಪ್ರಸ್ಥಾನತ್ರಯ ಭಾಷ್ಯಕ್ಕೆ ಪ್ರಾಧಾನ್ಯ ಕೊಡಬೇಕು. ಅದನ್ನು ಹೇಳಿಯೂ ಅರ್ಥ ಆಗಲಿಲ್ಲ ಜನರಿಗೆ ಅಂದರೆ ವಿವೇಕ ಚೂಡಾಮಣಿ ಎಲ್ಲ ರೀತಿಯಾಗಿ ಜನರಿಗೂ ಇರ್ತಾರೆ. ವಿಕ್ಷೇಪ ಶಕ್ತಿ ಇರೋವ್ರಿಗೆ ಸಮಾಧಿಲಿ ಕೂರಬೇಕು, ಅವ್ರಿಗೆ ಮಾತ್ರ ಅಂತ ಅದನ್ನು ತೊಗೊಳ್ಬೇಕು ನಾವು. ಅದೂ ಮಾಡೋಕ್ಕಾಗಲಿ ಅಂದರೆ ಸ್ತೋತ್ರ ಗ್ರಂಥಕ್ಕೆ ಬಂದು ಭಗವಂತನ ದಾಸಭಾವದಲ್ಲಿ ನೋಡಿ ಚಿತ್ತಶುದ್ಧಿಯನ್ನು ಗಳಿಸ್ಕೊಂಡು ಮತ್ತೆ ಪ್ರಕರಣ ಗ್ರಂಥಕ್ಕೆ ಹೋಗಿ ಆಮೇಲೆ ಪ್ರಸ್ಥಾನತ್ರಯಕ್ಕೆ ಹೋಗಬೇಕು. ಉತ್ತಮಾಧಿಕಾರಿ, ಮಧ್ಯಮಾಧಿಕಾರಿ, ಮಂದಾಧಿಕಾರಿ. ಉತ್ತಮಾಧಿಕಾರಿಯವನು ಮಂದಾಧಿಕಾರದ ಉಲ್ಲೇಖವನ್ನು ತಗೊಂಡು ಅಲ್ಲಿ ಹೇಳಿದಾರಲ್ವ ಅಂತ ಹೇಳಬಾರ್ದು. ಯೋಚನೆ ಮಾಡಿ. ಪ್ರಬೋಧ ಸಮಯ ಅಂದರೆ ಇಹೈವ, ಇಲ್ಲೇ ಈಗ ಗೊತ್ತಾಗ್ತಿದೆಯಲ್ಲ, ಅದೇ ತುಂಬ ಸರಳ. ಅದಕ್ಕೆ ನಾನು ಹೇಳಿದ್ದು, ಊಟ ಮಾಡ್ತೀವಿ ಕಲಿಸ್ಕೊಂಡು ಹೇಗೆ ನಾವು ಊಟವನ್ನು ಮಾಡ್ತೀವಿ ಅಷ್ಟು ಸುಲಭ ಆತ್ಮಜ್ಞಾನ. ಅದು ನಾ ಹೇಳುವಂಥ ಮಾತಲ್ಲ, ಕೃಷ್ಣನೇ ಹೇಳಿದಾನಲ್ವ 9ನೇ ಅಧ್ಯಾಯದಲ್ಲಿ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಒಂದು ಸೂ ಹಾಕಿಲ್ಲ, 2 ಸೂ. ತುಂಬ ಸರಳ ಅರ್ಜುನ, ಯಾಕೆ ಕಷ್ಟಪಡ್ತೀಯ? ಸುಸುಖಂ ಕರ್ತುಮವ್ಯಯ. ಆತ್ಮಜ್ಞಾನಕ್ಕೆ ಈಗ ಬಂತು. ಎಸ್ ನಮಗೆ ಇವಾಗ ಜ್ಞಾನ ಬಂತು. ಆತ್ಮ ಅಂದರೆ ಏನು, ನನ್ನ ಸ್ವರೂಪವೇ ಆತ್ಮ ಅಂತ ಗೊತ್ತಾಯಿತು. ಅದು ಮನಸ್ಸಿನಲ್ಲಿ ನಿಲ್ತಿಲ್ಲ. ಅದಕ್ಕೆ ಸತತವಾಗಿ ಪ್ರಯತ್ನ ಪಡಬೇಕು. ಗ್ರಂಥಗಳ ಮೇಲೆ ಗ್ರಂಥಗಳನ್ನು ಓದಿ ಯಾವುದೋ ಒಂದು ಗ್ರಂಥ ನಮಗೆ ಹಿಡಿಸುತ್ತೆ, ಅದಕ್ಕೆ ಅಧ್ಯಯನ. ಅದನ್ನು ಮಾಡಬೇಕೆ ಹೊರತು ಹೊಸ ಅನುಭವ ಬರಲ್ಲ, ಸಾಕ್ಷಾತ್ಕಾರ ಬೇರೆ ಯಾವುದೋ ಮೂಲಕ ಆಗಲ್ಲ. ಶಾಸ್ತ್ರ ಶ್ರವಣ ಮನನ ನಿಧಿಧ್ಯಾಸನದಿಂದಲೇ ಆಗಬೇಕು. ದೇರ್ ಇಸ್ ನೋ ಅದರ್ ವೇ. ಸೊ ವಿನಷ್ಟ ಸ್ಯಾತ್ ಆತ್ಮಪ್ರಬೋಧೆ ಅಜ್ಞಾನ ವಿನಶ್ಯತಿ. ಆಯಿತು. ಆಮೇಲೇನು? ಆ ಪ್ರಬೋಧ ಸಮಯ ಇದೆಯಲ್ಲ, ಅದನ್ನು ಹೇಳ್ತೀರಾ, ಎಕ್ಸ್ಪ್ಲೇನ್ ಮಾಡ್ತೀರಾ ಹೇಗಿದೆ? ಸ್ವಲ್ಪ ಹೇಳಿ ಸ್ವಾಮಿ ನೋಡೋಣ ಅಂದರೆ ಮಾಡೋಕ್ಕಾಗಲ್ಲಂತೆ. ಮನೋವಾಗ್ ಅಸೀತಂ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲಂಥದ್ದು. ಬಿಯಾಂಡ್ ವರ್ಡ್ಸ್. ನೋಡಿದ್ರಾ, ನಾ ಹೇಳಿಲ್ವಾ? ನೀವೆಷ್ಟೇ ಹೇಳಿದ್ರು ನೋಡಿ, ಶಂಕರರೇ ಹಾಕ್ಬಿಟ್ಟಿದ್ದಾರೆ ಹಾಗೆ, ಮನೋವಾಗತೀತಂ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ವಾಕಕ್ಕೂ ಎಟ್ಕಲ್ಲ, ಮನಸ್ಸಿಗೂ ಎಟ್ಕಲ್ಲ. ಹೌದಾ? ಎಲ್ಲಿ ಹೇಳಿದ್ದಾರೆ ಆ ಥರ? ಹೇಳಿದಾರಲ್ಲ ಸ್ವಾಮಿ ತೈತ್ರಿಯ ಉಪನಿಷತ್ತಲ್ಲಿ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ ಸಹ. ಮನಸ್ಸು ಅಲ್ಲಿ ಹೋಗಿ ಎಟ್ಕಲ್ಲ ಅಂತ ಹೇಳಿದಾರಲ್ವ. ಬೇರೆ ಉಪನಿಷತ್ತು ನೀವು ನೋಡಿಲ್ವ ಹಾಗಿದ್ರೆ? ಇಲ್ಲ, ಇನ್ನೊಂದು ಉಪನಿಷತ್ತು ಹೇಳ್ತೀನಿ. ಇಲ್ಲಿ ಕೇನು ಉಪನಿಷತ್ತಲ್ಲಿ ಹೇಳಿದಾರಲ್ಲ, ಎನ್ ಮನಸಾನ ಮನುತೆ ಏನಾಹುರ್ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ. ಅಲ್ಲೂ ಬೇರೆ ಹೇಳಿದಾರಲ್ಲ, ಮನಸ್ಸಿನಿಂದ ಬುದ್ಧಿಯಿಂದ ಶಬ್ದಗಳಿಂದ ಬ್ರಹ್ಮವನ್ನು ತಿಳಿಯೋಕ್ಕಾಗೋದಿಲ್ಲ. ಬ್ರಹ್ಮವನ್ನು ಒಂದು ಕಡೆ ಈಶಾನ್ಯ ದಿಕ್ಕಲ್ಲೋ ನಾರ್ತ್ ವೆಸ್ಟ್ ಕಾರ್ನರಲ್ಲೋ ಹೋಗಿ ಚಕಲ್ಮಕ್ಕ ಹಾಕೊಂಡು ಕೂರಬೇಕು. ಊಟ ಮಾಡಿದ ಮೇಲೆ ಈ ಥರ ಕೂತು ಧ್ಯಾನ ಮಾಡಬೇಕು. ಅಲ್ಲಿ ಒಂದು ದಿವಸ ಗೋಚರ ಆಗುತ್ತೆ. ನೋಡಿ, ಉಪನಿಷತ್ತು ಹೇಳ್ತಿದೆಯಲ್ಲ. ಆವಾಗ ನಾ ಹೇಳ್ತೀನಿ, ಮೂರ್ಖ ಪೆದ್ದಣ್ಣ, ಎಲ್ಲ ಉಪನಿಷತ್ತನ್ನು ಅಧ್ಯಯನ ಮಾಡಬೇಕಪ್ಪ. ತೈತ್ರಿಯ ಹಾಗೆ ಹೇಳ್ಬಿಡ್ತು, ಕೇನ ಹೇಳ್ತು ಅಂದರೆ ಬೃಹದಾರಣ್ಯಕ ನೀವು ಮಾಡಿಲ್ಲ, ಅದಕ್ಕೆ ನಮಗೆ ಗೊತ್ತಿಲ್ಲ. ಸರಿ, ಕಠೋಪನಿಷತ್ತು ಏನು ಹೇಳುತ್ತೆ? ಮನಸ್ಸು ಇಟ್ಕೋಕ್ಕಾಗಲ್ಲ ಅಂತ ಹೇಳುತ್ತಾ? ಪೂರ್ಣಿಮಾ ಹೇಳ್ತೀರಾ? 2:4:11 ಮನಸೈ ವೇದ ಎಸ್, ವೆರಿ ಗುಡ್. ಹಾಂ. ಆಮೇಲೆ ಮೃತ್ಯು ಸಮೃತ್ಯುಮಾ ಯ ಇಹ ನಾನೇವ ಪಶ್ಯತಿ. ಮನಸೈವೇದಮಾಪ್ತವ್ಯಂ. ಮನಸ್ಸಿಂದಲೇ ಮಾತ್ರ. 2, 4, 11 ಮಂತ್ರ ಮಾತ್ರೇ ಅಲ್ಲ. ಬೆಳಗ್ಗೆ 2 ಸತಿ 4 ಸತಿ 11 ಮಾತ್ರ ಹೇಳ್ತಿಲ್ಲ, ಡೋಸೇಜು.
ಮನಸೈವೇದ ಮಾಪ್ತವ್ಯಂ ಏವಕಾರ ಹಾಕಿದ್ದಾರೆ. ಮನಸ್ಸಿಂದಲೇ ಮಾತ್ರ ಈ ಆತ್ಮತತ್ವವನ್ನು ತಿಳಿಬೇಕು. ಏನಂತ ತಿಳಿಯೋದು? ನೇಹ ನಾನಾಸ್ತಿ ಕಿಂಚನ. ಬ್ರಹ್ಮವಸ್ತು ಬಿಟ್ಟು ಬೇರೆ ಯಾವ ವಸ್ತುವೂ ಇಲ್ಲಿಲ್ಲ. ಯಾರು ಇಲ್ಲಿ ಅನೇಕವಾಗಿ ಬ್ರಹ್ಮವಸ್ತು ಅಲ್ಲದೆ ಜಗತ್ತೂ ಇದೆ, ನಾವೆಲ್ಲ ಪ್ರತಿಯೊಬ್ಬ ಮನುಷ್ಯರೂ ಇದ್ದಾರೆ, ಪ್ರಪಂಚ ಸತ್ಯ, ನಾನು ಸತ್ಯ, ನಮ್ಮ ಸಂಬಂಧ ಎಲ್ಲ ಸತ್ಯ ಅಂತ ಅಂದ್ಕೊಳ್ತಾರೋ, ವೆರಿ ಸ್ಟ್ರಾಂಗ್ ನೆಕ್ಸ್ಟ್ ಲೈನು, ಅವರು ಮೃತ್ಯುಮಾಪ್ನೋತಿ. ಮತ್ತೆ ಜನ್ಮ ಹುಡ್ತಾನೆ ಇರ್ತಾರೆ, ಹಲವಾರು ತೊಂದರೆಗಳು ಸಿಕ್ಕಾಕೊಳ್ತಾನೆ ಇರ್ತಾರೆ. ಅವ್ರಿಗೆಲ್ಲ ಎಮೋಷ್ನಲ್ ಪ್ರಾಬ್ಲಮ್ಸ್ ಬರುತ್ತೆ ಅಂದ್ಬಿಟ್ಟ. ಮೃತ್ಯುಮಾಪ್ನೋತಿ ಇಹ ನಾನೇವ ಪಶ್ಯತಿ. ಯಾರು ನಾನಾ ಪಶ್ಯತಿಯನ್ನು ನೋಡ್ತಾರೋ ಅವರು ಪುನರಪಿ ಜನನಂ ಪುನರಪಿ ಮರಣಂ. ನಾನು ವಿವಿಧತೆಯನ್ನು ನೋಡ್ತಾ ಇದ್ದೀನ, ಜನ್ಮ ರೆಡಿ, ನೆಕ್ಸ್ಟ್ ಜನ್ಮ ರೆಡಿ. ಜ್ಞಾನ ಇದ್ದು ವ್ಯವಹಾರದಲ್ಲಿ ಆ ಥರ ಆಟ ಆಡ್ತಿದ್ದೀರಾ ಸರಿ. ಯಾಕಂದ್ರೆ ನೆನ್ನೆ ಹೇಳಿದ ಥರ 300 ರೂಪಾಯಿ ಟಿಕೆಟ್ ಕೊಟ್ಟಿದ್ದೀವಿ, ಇಲ್ಲೇನು ಕೊಟ್ಟಿದ್ದೀವಿ? ಪ್ರಾರಬ್ಧ ಅನ್ನುವಂಥ ಟಿಕೆಟಲ್ಲಿ ಆಡ್ತಾ ಇದ್ದೀವಿ. ಆ ಥರ ತಿಳ್ಕೊಳ್ಬಿಡ್ಬೇಕು. ನಿದ್ದೆ ಬಂದರೆ ನಿದ್ದೆ ಮಾಡಬೇಡಿ. ನಾನು ಯೋಚನೆ ಮಾಡಿ, ಸಮಗ್ರವಾಗಿ ಎಲ್ಲ ಉಪನಿಷತ್ತನ್ನು ಅಧ್ಯಯನ ಮಾಡಿದ್ರೇ ನಮಗೆ ಯಾವ ಉಪನಿಷತ್ತು ಎಲ್ಲಿ ಯಾವ ಕಾಂಟೆಕ್ಸ್ಟಲ್ಲಿ ಏನು ಹೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ಆತ್ಮಾವ ಅರೆ ದ್ರಷ್ಟವ್ಯ ಶ್ರೋತವ್ಯ ಹಾಕಿಲ್ವ ಅಲ್ಲಿ? ಹೀಗೆ ತಿಳಿಬೇಕು ಅಂತ ಹೇಳಿಲ್ವಾ? ಮಂತವ್ಯ ಮನನ ಮಾಡಬೇಕು, ಕೇಳಿಸ್ಕೊಳ್ಬೇಕು, ನಿಧಿಧ್ಯಾಸಿತವ್ಯ ಅಂತ ಹೇಳಿಲ್ವಾ? ಮನಸ್ಸಿಂದ ಎಟ್ಕಲ್ಲ ಅಂತ ಹೇಳಿದ್ರೆ ಯಥೋ ವಾಚೋ ನಿವರ್ತಂತೆ. ಅಶುದ್ಧ ಮನಸ್ಸಿಗೆ ಎಟ್ಕಲ್ಲ. ಏನು ಮನಸಾನ ಮನುತೆ, ಮನಸ್ಸಿಗೆ ಪ್ರತ್ಯೇಕವಾಗಿ ಮನಸ್ಸನ್ನೇ ಒಂದು ಆಧಾರ ಅಂತ ಮಾಡಿಕೊಂಡ್ರೆ ಅದು ಎಟ್ಕಲ್ಲ. ಶುದ್ಧ ಮನಸ್ಸಿಗೆ ಎಟ್ಕತ್ತಲ್ವ. ಅದಕ್ಕೆ ಮೊದಲನೇ ಶ್ಲೋಕ ಅಲ್ವಾ, ಶುದ್ಧ ಮಾಡ್ಕೊಂಡು ಬಾ ಒಳಗಡೆ ಅಂತ. ಅದಕ್ಕೆ ಶುದ್ಧ ಮಾಡ್ತಾನೆ ಇದ್ದೀನಿ ಸ್ವಾಮೀಜಿ ಅಂತ ಹೇಳೋದಲ್ಲ. ಏನು ಮಾಡ್ತಾನೆ ಇರ್ತೀರ, ಪ್ರತಿ ದಿವಸ ಸ್ನಾನನೇ ಮಾಡಬೇಕು, ಹಾಗಂತ ಊಟ ಮಾಡೋದು ನಿಲ್ಲಿಸ್ಬಿಡ್ತೀವ? ಸ್ನಾನ ಮಾಡದೆ ಊಟ ಮಾಡಲ್ಲ, ಸರಿ ಇಲ್ಲವೇ ಇಲ್ಲ ನಿಲ್ಲಿಸ್ತೀವ? ಆದರೂ ಏನೋ ಒಂದು ಹಲ್ಲು ಜೂನ್ ಕಾಫಿ ಆದರೂ ಕುಡಿಯಲ್ವಾ? ನಾನಲ್ಲ, ಕೆಲವರು. ಆಮೇಲೆ ನೀವು ಹಾಗೇನ ಅನ್ಬೇಡಿ. ಆಮೇಲೆ ಕೆಲವ್ರ ಗುಣ ಇರ್ಬೋದೇನೋ ಅದು. ಬೆಳಗ್ಗೆ ಎದ್ಬಿಡ್ತೀನಿ, ತುಂಬ ಹೊತ್ತು ಆಗಲ್ಲ, ಗ್ಯಾಸ್ಟ್ರಿಕ್ ನನಗೆ. ಅದಕ್ಕೆ ಕೈಕಾಲು ತೊಳ್ಕೊಂಡು ಹಲ್ಲುಜ್ಜಿಬಿಟ್ಟು ಮುಖ ತೊಳೆದು ಫಸ್ಟ್ ಕಾಫಿ ಕುಡಿದ್ಬಿಡ್ತೀನಿ. ಆಮೇಲೆ ಎಲ್ಲ ಕೆಲಸ ಮಾಡ್ತೀನಿ. ಬ್ರಹ್ಮಾಂಡ, ಏನು ಪುರುಷಾರ್ಥ ಅಲ್ವಾ? ಯೋಚನೆ ಮಾಡಿ, ಏನೋ ಯೋಚನೆ ಮಾಡ್ಬೇಕು ಸ್ವಾಮಿ. ಕಾಫಿನ ಮನೋವಾಗತೀತಂ ಯೋಚನೆ ಮಾಡಬೇಕು. ಕಾಫಿ ಕುಡಿಬೇಕಾ ಬೇಡವಾ ಯೋಚನೆ ಮಾಡಬೇಕಾ ಅಂತಲ್ಲ. ಮನಸ್ಸಿಗೂ ವಾಕ್ಗೂ ಅದು ಎಟ್ಕಲ್ಲ ಅಂತಂದರೆ ಯಾಕೆ ಮನಸ್ಸಿಗೆ ಎಟ್ಕಲ್ಲ? ಮನಸ್ಸಿಗೆ ಯಾಕೆ ಎಟ್ಕಲ್ಲ? ಆತ್ಮತತ್ವವೋ ಬ್ರಹ್ಮತತ್ವ ಮನಸ್ಸಿಗೆ ಯಾಕೆ ಎಟ್ಕಲ್ಲ? ಸರಿ, ಇನ್ನೊಂದು ಬೇರೆ ಉತ್ತರ. ಮನಸ್ಸಿನಲ್ಲಿ ಮನಸ್ಸನ್ನ ಗೋಚರವಾಗುವ ಮಾಡ್ತಾ ಇರೋದೇ. ಏನು ಮನಸ್ಸಾನ ಮನುತ್ತೆ. ಕರೆಕ್ಟ್. ಅದು ಇನ್ನು ಕರೆಕ್ಟ್. ಅದು ಇನ್ನೂ ಸ್ವಲ್ಪ ನನ್ನ ಉತ್ತರ ಬರಬೇಕು. ಇದು ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್. ಜಡ ಸರಿ, ಮನಸ್ಸನ್ನು ಗೋಚರ ಮಾಡ್ತಿರೋದೇ ಅದು ಸರಿ. ಸದಾ ಚಂಚಲವಾಗಿರ್ತದೆ ಮನಸ್ಸು. ಚಂಚಲವಾಗಿರುತ್ತೆ ಮನಸ್ಸು. ಮೈಂಡ್ ಇಸ್ ಥಿಂಕಿಂಗ್ ಆಫ್ ಆಲ್ವೇಸ್ ಎನ್ ಆಬ್ಜೆಕ್ಟ್. ಬ್ರಹ್ಮವಸ್ತು ಕಾರ್ಯ ಅಲ್ಲ, ಅದು ಕಾರಣ. ಮ್ಯೂಟ್ ಮಾಡ್ಕೊಳ್ಳಿ. ಬ್ರಹ್ಮವಸ್ತು ಮನಸ್ಸಿಗೆ ಯಾವಾಗಲೂ ಒಂದು ಆಬ್ಜೆಕ್ಟ್ ಬೇಕು. ಇವಾಗ ಕೈಲಾಸ ಮಾನಸ ಸರೋವರ ಅಂತ ಹೇಳ್ತೀನಿ ಅಂದ್ಕೊಳ್ಳಿ. ಹೋಗಿರೋರು ಏನು ಮಾಡ್ತಾರೆ? ಕೈಲಾಸ ಮಾನಸ ಸರೋವರನ್ನ ಹೋಗಿರೋರನ್ನ ಜ್ಞಾಪಿಸ್ಕೊಳ್ಳಿ ಅಂತ ಹೇಳ್ತಾರೆ. ಈ ಶೂಸ್ ಹಾಕೊಂಡು ಹೋಗಿದ್ದೆ, ಅಲ್ಲಿ ಇದ್ದೆ, ಸುಸ್ತಾಯಿತು, ನೀರು ಕುಡಿದೆ, ಅದೆಲ್ಲ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಸಪೋಸ್ ಹೋಗಿಲ್ದವ್ರು ಏನು ಮಾಡ್ತಾರೆ? ಯಾರ ಶ್ರೋತೃಜ್ಞಾನ ಏನಿದೆಯೋ ಗೂಗಲಲ್ಲಿ ಕೈಲಾಸ ಮಾನಸ ಸರೋವರ ಇಮೇಜ್ ಹಾಕೊಂಡು ಅದನ್ನು ನೋಡ್ಕೊಂಡು ಅದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಬಿಕಾಸ್ ಇಟ್ ಈಸ್ ಎನ್ ಆಬ್ಜೆಕ್ಟ್. ಭಗವಂತ ಆದ್ರೂ ಏನು ಮಾಡಬೇಕು? ಸಗುಣ ಈಶ್ವರ ಆದ್ರೂ ಅವನಿಗೊಂದು ಲಕ್ಷಣಗಳಿದೆ. ಶಾಸ್ತ್ರ ಒಂದು ಲಕ್ಷಣ ಕೊಟ್ಟಿದೆ, ಹೀಗೆ ಧ್ಯಾನ ಮಾಡುವಂಥ. ಆದರೆ ಬ್ರಹ್ಮನಿಗೇನು ಲಕ್ಷಣ ಇದೆ? ಎತ್ತದದ್ರೇಶ ಅಗ್ರಾಹ್ಯ ಭಗವತ್ರ ಮಸೂತ್ರಂ. ಇದು ಏನು ಯೋಚನೆ ಮಾಡ್ತೀರಾ ನೀವು? ಇಟ್ ಈಸ್ ನಾಟ್ ಎನ್ ಆಬ್ಜೆಕ್ಟ್ ಆಫ್ ಪರ್ಸೆಪ್ಷನ್. ಅದಕ್ಕೆ ಅದು ಎಟ್ಕಲ್ಲ. ಬಿಕಾಸ್ ದಟ್ ಇಟ್ ಈಸ್ ಯು. ಭಗವಂತ ಸಾಕ್ಷಾತ್ಕಾರ ಆಗ್ಬೋದು ನಿಮಗೆ, ಯಾಕಂದರೆ ಅವನು ಹೊರಗಡೆ ಇದ್ದಾನೆ. ಭಗವಂತ ನಿಮಗಿಂತ ಹೊರಗಡೆ ಇದ್ದಾನೆ, ಅದಕ್ಕೆ ಸಾಕ್ಷಾತ್ಕಾರ ಆಗುತ್ತೆ. ಅದೇನು ದೊಡ್ಡ ವಿಚಾರ ಅಲ್ಲ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು. ಆತ್ಮ ಸಾಕ್ಷಾತ್ಕಾರ ನಾನಂತ ಹೇಳೋದು ಇಂಪಾರ್ಟೆಂಟು. ಯಾಕಂದರೆ ಭಗವಂತನು ವ್ಯಾವಹಾರಿಕವಾಗಿ ಜಡವೇ.
ಯಾಕಂದರೆ ಅವನ ಗುಣ ಇದೆಯಲ್ವ, ಅವನಿಗೋ ಅವಳಿಗೋ ಆ್ಯಸ್ ದ ಕೇಸ್ ಮೇ ಬಿ. ಇವಾಗ ನೀವು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದಾಗ ನಿಮ್ಮ ಮನಸ್ಸು ಅಲ್ಲಿ ಯಾವ ವೃತ್ತಿ ಬರುತ್ತೆ ನಿಮಗೆ? ನಿಮ್ಮ ಮನಸ್ಸಿಗೆ ನಿಮಗೆ ದೇಹ ಬಂತು, ಮನಸ್ಸು ಬಂತು ಅಂದರೆ ಇನ್ನೂ ಮನಸ್ಸು ಶುದ್ಧಿ ಆಗಿಲ್ಲ ಅಂತ, ಅದಕ್ಕೆ ಪ್ರಯತ್ನ ಪಡಬೇಕು. ಅದು ಹೋಗಿದ ತಕ್ಷಣ ಅದು ಮನಸ್ಸು ನಿಲ್ಲುತ್ತೆ, ಅಲ್ಲಿ ಯಾವ ವೃತ್ತಿಗಳು ಬರ್ತಿಲ್ಲ, ಶಾಂತವಾಗಿದೆ ಅಲ್ಲಿ. ಎಸ್, ದಟ್ ಈಸ್ ಡನ್, ಅದು ನಿಧಿಧ್ಯಾಸನ. ಆ ಸ್ಥಿತಿಗೆ ಬರಬೇಕು. ಅದಕ್ಕೆ ಮನಸ್ಸಿಗೆ ಅದು ಇಟ್ಕಲ್ಲ. ಸರಿ, ವಾಕಿಗೆ ಯಾಕೆ ಇಟ್ಕಲ್ಲ? ವಾಕ್ ಮಾತಿಂದ ಯಾಕೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ? ಉತ್ತರ ಸುಲಭ ಇದೆ, ಇದನ್ನೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ. ಕಾರಣ ಆಬ್ಜೆಕ್ಟ್ ಅಂತ ಹೇಳಿದ್ವಿ. ಆಬ್ಜೆಕ್ಟನ್ನು ಹೇಳಬೇಕು ಅಂದರೆ ಶಬ್ದಗಳು ಬೇಕು. ಒಂದು ವಸ್ತುವನ್ನು ಹೇಳಿದ್ರೆ ಶಬ್ದ ಬೇಕವ. ನನ್ನ ಬಗ್ಗೆ ನಾನೇ ಹೇಳ್ಕೊಳ್ಬೇಕು ಅಂದರೆ ಏನು ಹೇಳ್ತೀರಾ? ಇಫ್ ಐ ಹ್ಯಾವ್ ಟು ಡಿಸ್ಕ್ರೈಬ್ ಅಬೌಟ್ ಮೈಸೆಲ್ಫ್, ನಾನು ಒಬ್ಬನೇ ಇದ್ದೀನಿ ಅಂತಂದರೆ ಹೌ ಶುಡ್ ಐ ಡಿಸ್ಕ್ರೈಬ್ ಅಬೌಟ್ ಮೈಸೆಲ್ಫ್? ಜಾಮೂನಿದ್ರೆ ರಸಗುಲ್ಲ ಹೇಳ್ಬೋದು, ಜಾಮೂನು ಒಂದೇ ಇದ್ರೆ ಅಲ್ವಾ? ಯೋಚನೆ ಮಾಡಿ, ಸ್ವಲ್ಪ ಸೂಕ್ಷ್ಮ. ನಾನು ಒಬ್ಬನೇ ಇದ್ದಾಗ ನನ್ನ ಬಗ್ಗೆ ಯಾರಿಗೆ ಹೇಳ್ತೀರಾ ನೀವು? ನಾನು ಅಂದರೆ ಇಲ್ಲಿ ದೇಹ ಮನಸ್ಸಲ್ಲ, ಆತ್ಮತತ್ವ ಚೈತನ್ಯ ಮಾತ್ರ ಇದ್ದರೆ ಅವನು ಏನನ್ನು ಹೇಳ್ತಾನೆ, ಯಾರಿಗೆ ಹೋಗಿ ಹೇಳ್ತಾನೆ? ಯೋಚನೆ ಮಾಡಿ. ಅದಕ್ಕೆ ಹೇಳ್ತಿರೋದು ಮನೋವಾಗದೀತಂ. ಮನಸ್ಸನ್ನು, ಶಬ್ದಗಳನ್ನು ದಾಟಿರುವಂತಹ ಸ್ಥಿತಿ ಅದು. ದಾಟಿರುವಂತಹ ಸ್ಥಿತಿ ಅಂದರೆ ಎಲ್ಲೋ ಹಿಂದೆ ನೋಡೋದಿಲ್ಲ, ದಾಟಿರುವಂತಹ ಸ್ಥಿತಿ ಅಂದರೆ ಅದು ನಾನೇ ಆಗಿದ್ದೀನಿ. ಆದ್ದರಿಂದ ಅದು ವಿಶುದ್ಧಂ, ಎಲ್ಲ ಪರಿಮಿತಿಗಳಿಂದ ದಾಟಿದ್ದೆ, ಶುದ್ಧವಾಗಿದೆ, ಯಾವ ಮಲಿನವೂ ಇಲ್ಲ. ಆಕಾಶಕ್ಕೆ ಎಷ್ಟೇ ನೀವು ನಾಯ್ಸ್ ಪೊಲ್ಯೂಷನ್ ಮಾಡಿದ್ರು ಆಕಾಶಕ್ಕೆ ಏನಾರು ಆಗತ್ತಾ? ಎಷ್ಟೇ ಮಲಿನ ಆಯಿತು, ಸೌಂಡ್ ಪೊಲ್ಯೂಷನ್, ಸ್ಮೋಕ್ ಪೊಲ್ಯೂಷನ್ ಏನೋ ಹೇಳ್ತಾರಲ್ಲ, ಕರೆಕ್ಟ್ ತಾನೆ? ಏರ್ ಪೊಲ್ಯೂಷನ್, ಹಾಂ, ಏರ್ ಪೊಲ್ಯೂಷನ್. ಆಕಾಶಕ್ಕೇನಾಯಿತು? ಬಾಂಬೆಗೆ ಹೋದಾಗ ಆ 45ನೇ ಮಹಡಿನೋ 50ನೇ ಮಹಡಿನೋ ಎಲ್ಲ ಇದಾಗೆಲ್ಲ ಗೊತ್ತಾಗತ್ತೆ ನಮಗೆ ಎಷ್ಟು ಏನು ಹೇಳಿದೆ, ಏರ್ ಪೊಲ್ಯೂಷನ್ ಏನು ಅಂತ ಗೊತ್ತಾಗುತ್ತೆ. ಅದು ಎಷ್ಟೆಲ್ಲ ಇನ್ನು 1000 ಮೇಡ್ ಹೋದ್ರು ಆತ್ಮಕ್ಕೆ ಏನು ಆಕಾಶಕ್ಕೆ ಏನು ಅಂಟಿದೆ ಅದು ಅಲ್ವಾ? ನಾವು ಒಳ್ಳೆ ಕರ್ಮ ಮಾಡ್ತೀವ, ಆಕಾಶ ಕಂಟಲ್ಲ. ಕೆಟ್ಟ ಕರ್ಮ ಮಾಡ್ತೀವ, ಆಕಾಶ ಕಂಟಲ್ಲ. ಅಂದರೆ ಏನು? ಆತ್ಮ ಕಂಟಲ್ಲ. ಎಲ್ಲ ಈ ಜೀವಭಾವ, ದೇಹ ಭಾವ ಇದೆಯಲ್ಲ, ಅವನಿಗೆ ಮಾತ್ರ ಇವೆಲ್ಲ. ಅವನಿಗೆ ಪಾಪ ಪುಣ್ಯ ಎಲ್ಲ ಅವನಿಗೆ. ಇದೆಲ್ಲ ದಾಟಿ ನಿಂತಿರೋನಿಗೆ ಎಂಥದ್ದು? ನೈಷ್ಕರ್ಮ್ಯ ಸಿದ್ಧಿಲಿ ಒಂದು ಮಂತ್ರ ಇದೆ, ತುಂಬ ಚೆನ್ನಾಗಿ ಹೇಳ್ತಾರೆ ಸುರೇಶ್ವರರು, ಶೃಂಗೇರಿ ಕಪಾರರು. ಐ ಥಿಂಕ್ 1ನೇ ಅಧ್ಯಾಯದ ರೈಟ್ ಸೈಡ್ ಅದು ಹಂಗೆ ನೈಷ್ಕರ್ಮ್ಯ ಸಿದ್ಧಿ. 1ನೇ ಅಧ್ಯಾಯದ ಬೆಳಗ್ಗೆ ಓದ್ತಾ ಇದ್ದೆ, 40ನೇ ಶ್ಲೋಕ ಅಂತ ತುಂಬ ಚೆನ್ನಾಗಿ ಹೇಳ್ತಾರೆ, ನೋಡೋಣ ಅದು. ಹಾಂ, 40 ಕರೆಕ್ಟ್. ನೈಷ್ಕರ್ಮ್ಯ ಸಿದ್ಧಿ 140. ದಗ್ಧಾಖಿಲ ಅಧಿಕಾರ ಅಶೇಷ ಜ್ಞಾನಾಗ್ನಿನಾ ಮುನಿ ವರ್ತಮಾನ ಶ್ರುತಿಮೂರ್ತಿ ನೈವ ಸ್ಯಾದ್ ವೇದಕಿಂಕರ. ಎಷ್ಟು ಚೆನ್ನಾಗಿದೆ ಸಿಂಹದ ಮಾತು ಸುರೇಶ್ವರಾಚಾರ್ಯರಿಂದ. ಒಬ್ಬ ಜ್ಞಾನಿ ಅಂದರೆ ಈ ತತ್ವವನ್ನು ತಿಳಿದಿರೋವನು ಆತ್ಮಜ್ಞಾನದಿಂದ ಸರ್ವಕರ್ಮವನ್ನು ಸುಟ್ಟಿದ್ದಾನೆ. ಗೀತೆಯಲ್ಲೂ ಬರುತ್ತೆ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಯಥೈಧಾಂಸೆ ಸಮಿದ್ಧೋ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ 4ನೇ ಅಧ್ಯಾಯದಲ್ಲಿ ಬರುತ್ತೆ. ಇಲ್ಲೂ ಅದೇ, ದಗ್ಧ ಅಖಿಲ ಅಧಿಕಾರ ಅಶೇಷ ಬ್ರಹ್ಮಜ್ಞಾನಾಗ್ನಿನ ಮುನಿ. ಒಂದೇ ಸಮಸ್ತ ಪದ. ಅಖಿಲ ಶೇಷವನ್ನು ಆತ್ಮಜ್ಞಾನದಿಂದ ಸುಟ್ಟುಬಿಟ್ಟಿದ್ದಾನಂತೆ. ವರ್ತಮಾನ ಇವಾಗ ಹೇಗಿದ್ದಾನೆ? ಶ್ರುತೇಹೇ ಮೂರ್ಧ್ನಿ, ಶ್ರುತಿಹ ತಲೆ ಅಂದರೆ ವೇದಾಂತ. ಶ್ರುತೇಹೇ ಮೂರ್ಧ್ನಿ ನೈವ ಸ್ಯಾತ್ ವೇದ ಕಿಂಕರ.
ಅವನು ವೇದಪೂರ್ವದ ಭಾಗಕ್ಕೆ ಕಿಂಕರ ತಲೆ ಅಲ್ಲಾಡ್ಸಲ್ವಂತೆ. ಅವನಿಗೆ ಯಾವ ಪುಣ್ಯ ಬೇಡ, ಶ್ರಾದ್ದ ಕರ್ಮಗಳು ಬೇಡ, ಯಾವ ಹೋಮ ಹವನಾದಿಗಳು ಬೇಡ, ಅವನದನ್ನು ತುಚ್ಛ ಬುದ್ಧಿ ಅಂತ ತಳ್ಳಿ ಹಾಕಿದ್ದಾಯಿತು. ಶಂಕರರು ಭಾಷ್ಯದಲ್ಲಿ ಮತ್ತೆ ಮತ್ತೆ ಹೇಳ್ತಾರೆ, ಯಾರಿಗೆ ವೇದಪೂರ್ವ ಭಾಗ ಬೇಕೋ, ಯಾರಲ್ಲಿ ಜೀವಭಾವ ಇದೆಯೋ ಅವ್ರಿಗೆ ಮಾತ್ರ ವೇದಪೂರ್ವ ಭಾಗ. ಜೀವಭಾವ ಇಲ್ಲ ಅಂದರೆ ವೇದಪೂರ್ವ ಭಾಗದ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಐ ಬಿಕಮ್ ಎ ಫಿಟ್ ಫಾರ್ ವೇದಾಂತ ಆ್ಯಂಡ್ ಟು ಟೇಕ್ ಸನ್ಯಾಸ. ಶರೀರವಾಗಿ ಸನ್ಯಾಸ ತಗೊಳ್ಳಿದ್ರೆ ಮಾನಸಿಕ ಸ್ಥಿತಿ ಇಂಪಾರ್ಟೆಂಟ್ ಅಲ್ವಾ? ಸೊ ಯೋಚನೆ ಮಾಡಿ, ಬಹಳ ಮುಖ್ಯವಾದ ಲೈನ್ ಇದು. ವೇದಪೂರ್ವ ಭಾಗ ಯಾರಿಗೆ? ಜೀವಭಾವ ಇರೋರಿಗೆ ಮಾತ್ರ. ನಿಮಗೆ ಜೀವಭಾವ ಇದೆಯಾ? ಎಸ್, ವೇದಪೂರ್ವ ಭಾಗವನ್ನು ಚಾಚೂ ತಪ್ಪದೆ ಮಾಡಬೇಕು. ಜೀವಭಾವ ಕಮ್ಮಿ ಆಗ್ತಿತ್ತು, ಇಲ್ಲ ವೇದಾಂತದಲ್ಲಿ ನನಗೆ ಆಸಕ್ತಿ ಇದೆ ಅಂದರೆ ಎಲ್ಲ ಮಾನಸಿಕವಾಗಿ ಬಿಡ್ತಾ ಬರಬೇಕು. ಅಲ್ಲೂ ಅರ್ಧ ಇಲ್ಲರದ ಆಗಬಾರ್ದು. ಸಿಂಬಳರ್ಧ ನೊಣ ನೀನು ಮಂಕುತಿಮ್ಮ ಅಂತಾದರೆ ಕಷ್ಟ. ನೀವೆಲ್ಲ ಯಾವ ಭಾಗ? ಪೂರ್ವನ ಅಂತನ? ಹಾಂ, ಪೂರ್ವನ? ಹಾಂ ಹೇಳಿ, ಅಂತ 9 ಗಂಟೆವರೆಗೂ ಹೇಳಿ. 9 ಗಂಟೆವರೆಗೂ ಹೇಳಿ. ಆಮೇಲೆ ನಾಳೆ ಇದ್ದಿದ್ದೇ ಇದೆ. ನೆನ್ನೆ ಹೇಳಿದ್ನಲ್ಲ, ಮುಂದೂದ್ನಿ ಮುಸ್ಲಿಂ ಪಂಡಗ ಅಂತ, ನಾಳೆ ಮತ್ತೆ ಅದೇ ಅಲ್ವಾ? ಬೆಳೆಸ್ಕೊಳ್ಬೇಕು, ಆ ತತ್ವಕ್ಕೆ ಬರಬೇಕು. ಮನೋಭಾಗತೀತಂ ವಿಶುದ್ಧಂ. ಆಮೇಲೆ ವಿಮುಕ್ತ, ಯಾವುದರ ಹಂಗೂ ನನಗಿಲ್ಲ. ಫ್ರೀಡಮ್ ಫ್ರಮ್ ಆಲ್ ಕೈಂಡ್ ಆಫ್ ಇನ್ಸೆಕ್ಯೂರಿಟೀಸ್. ನಮ್ಗೆ ಇನ್ಸೆಕ್ಯೂರಿಟಿ ಯಾವುದರಿಂದ ಆಗಕ್ಕೆ ಸಾಧ್ಯ? ಒಂದು ಸಂಬಂಧದಿಂದ ಆಗ್ಬೋದು, ಇಲ್ಲ ಹಣಕಾಸಿನಿಂದ ಆಗ್ಬೋದು. ಈತ ಆರಾಮಾಗಿದ್ದಾನೆ, ಫ್ರೀ. ಸುರಮಂದಿರತಲು ಮೂಲ ನಿವಾಸ, ಶಯ್ಯಾಭೂತಲ ವಜಿರಂವಾಸ. ಆಮೇಲೆ ಸರ್ವ ಪರಿಗ್ರಹ ಭೋಗತ್ಯಾಗ, ಕಸ್ಯ ಸುಖಂ ನ ಕರೋತಿ ವಿರಾಗ. ಯೋಚನೆ ಮಾಡಿ, ಯಾವುದರ ಹಂಗೂ ಅವನಿಗಿಲ್ಲ. ಯಾವಾಗ ಹಣಕಾಸಿನಿಂದ ಅವನು ಒಂದು ಸೆಕ್ಯೂರಿಟಿಯನ್ನು ಹುಡುಕ್ತಾನೋ, ನಾನು ದುಡಿದ್ರೇ ನನಗೆ ಸೆಕ್ಯೂರಿಟಿ, ನಾನು ಸೇವ್ ಮಾಡಿದ್ರೇ, ಮಾಡಬೇಕು ಇಲ್ಲ ಅಂತ ಹೇಳ್ತಿಲ್ಲ, ಮಾಡಿದ್ರೇ ಸೆಕ್ಯೂರಿಟಿ, ಅಥವಾ ಸಂಬಂಧ ಇದ್ರೇ ಸೆಕ್ಯೂರಿಟಿ. ಐ ನೀಡ್ ಲವ್, ಐ ನೀಡ್ ಕೇರ್, ಐ ನೀಡ್ ಏನ ಅದು ಯಾವುದೋ ಒಂದು ಇದಿದೆ. ನನಗಿದೆಲ್ಲ ಹೇಗೆ ಗೊತ್ತಾಗುತ್ತೆ? ಅದು ನಮ್ಮ ಹೇಳಿದ್ರು ಅದು ಬೆಳಗ್ಗೆ. ಎಂಬ್ರೇಸ್ ಮಾಡೋಕ್ಕೆ ಯಾರೂ ಇಲ್ಲ ಸ್ವಾಮಿ. ದೇರ್ ಇಸ್ ನೋ ಬಡಿ ಟು ಎಂಬ್ರೇಸ್ ಮೀ. ಇಲ್ಲ, ಯಾಕೆ ಮಾಡಬೇಕಪ್ಪ ಎಂಬ್ರೇಸ್ ಅಂದ್ಕೊಂಡೆ. ಸರಿ, ಅವ್ರಿಗೆ ಅದು ಹೇಳಿಲ್ಲ, ಅದು ಯೋಚನೆ ಮಾಡಿ. ನನಗೆ ಎಂಬ್ರೇಸ್ ಮಾಡೋಕ್ಕೆ ಕಂಪ್ಯಾನಿಯನ್ನೇ ಇಲ್ಲ. 42 ವರ್ಷ ತಾಯಿಗೆ, 2 ಗಂಡ್ಮಕ್ಳು. ಒಬ್ಬ ಎಲ್ಲಿ ದೊಡ್ಡವನು ಎಲ್ಲಿದ್ದಾನೆ ಹೇಳಿ ನೋಡೋಣ? ಫಾರಿನ್ ಹೋಗಿದ್ದಾನೆ. ಅದು ಹಾಲ್ಮಾರ್ಕ್, ಅದು ದೊಡ್ಡವನು ಅಲ್ಲಿ ಹೋಗಿದ್ದಾನೆ. ಚಿಕ್ಕವನು ಇಲ್ಲಿ ಬಂದಿದ್ದಾನೆ ಓದೋಕ್ಕೆ. ಇರೋ ಮನೇಲಿ ಪಾಪ ಪ್ರಾರಬ್ಧವಶಾತ್ ಯಜಮಾನ ಬಿಟ್ಟು ಹೋಗಬೇಕಾಯ್ತು, ಸಪ್ರೇಟ್ ಆಯಿತು. ಅವರು ತಿಂಗಳಿಗೆ ಒಂದು ಸತಿ ಫೋನ್ ಮಾಡಿ ಮಾತಾಡೋದು, ಹೇಳ್ಕೊಳ್ಬೇಕಲ್ಲ ಕಷ್ಟ ಸುಖ. ಸ್ವಾಮಿಗಳಿಗೆ ತಾನೇ ಮಾತಾಡೋಕ್ಕೆ ಸಾಧ್ಯ ಇವೆಲ್ಲ ಅಲ್ವಾ? ನಾನು ಸುಮ್ಮನೆ ಕೋಣ ಬಸ್ ಒಂಥರ ತಲೆ ಎಲ್ಲ ಆಡಿಸ್ತಾ ಇದ್ದೀನಿ. ಹೌದಾ ನಾನು ಮೊನ್ನೆ ಸುಮಾರು ನನಗೂ ಬೇಜಾರಾಯಿತು ಅಂತ ಹೇಳಿದೆ. ನೋಡಿ, ಭಗವಂತ ನಿಮಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ಈ ಥರ ಅವಕಾಶ ಯಾರಿಗೂ ಸಿಗಲ್ಲ. ಇದು ಒಂದು ಒಳ್ಳೆಯ ಆಪರ್ಚುನಿಟಿ ಅಂದ್ಕೊಂಡು ಬೆಳಗ್ಗೆ ಭಗವದ್ಗೀತಾ ಪಾರಾಯಣ ಮಾಡಿ, ಮಧ್ಯಾಹ್ನ ಪ್ರಕರಣ ಗ್ರಂಥ ಪಾರಾಯಣ ಮಾಡಿ, ರಾತ್ರಿ ಉಪನಿಷತ್ತಿಗೆ ಮಾಡಿ, ವೇದಾಂತ ಕ್ಲಾಸಿಗೆ ಬನ್ನಿ, ಅಟೆಂಡ್ ಮಾಡಿ. ಸರಿ ಸ್ವಾಮೀಜಿ ಮಾಡ್ತೀನಿ ಹಾಗೆ ಅಂತಂದರು. ಒಂದು 15 ದಿವಸ ಆಯಿತು. ಮತ್ತೆ ಹಳೇದೆಲ್ಲ ಬೇಜಾರಾಗುತ್ತೆ. ನಾನು ಹೇಳಿ, ಹಳೇದಲ್ಲಿ ಇಟ್ಕೊಂಡು ತೆಗೆದುಬಿಡಿ, ಆಗೋಯ್ತಲ್ಲ. ಅವ್ರು ಹೋಗಿ 3 ವರ್ಷ ಆಯಿತು. ಹೋಗಿದ್ದಾರೆ, ಅವ್ರು ಹೋಗಿಲ್ಲ. ಸಪ್ರೇಟಾಗಿ 3 ವರ್ಷ ಆಯಿತು. ಮಕ್ಕಳಿದ್ದಾರೆ, ಏನೋ ಅವ್ರಿಂದ ಆರಾಮಾಗಿರಿ. ಯಾಕೆ ಕಂಪ್ಯಾನಿಯನ್ ಅಂತ ಒದ್ದಾಡ್ತೀರಾ? ಭಗವದ್ಗೀತೆಯನ್ನು ಕಂಪ್ಯಾನಿಯನ್ ಮಾಡ್ಕೊಂಡಿರಿ, ಆರಾಮಾಗಿ. ಕೃಷ್ಣ ಇಲ್ವಾ? 16,000 ಜನನೇ ಇಟ್ಕೊಂಡು ಅಂತ ನಿಮ್ಮನ್ನ ಇಟ್ಕೊಳ್ಳೋಕೆ ಅವ್ನಿಗಾಗಲ್ವ? ಆರಾಮಾಗಿರಿ. ರಾಧಾ ಗೀತಾ, ಗೋಪಿಕಾ ಗೀತಾ ಎಲ್ಲ ಓದಿ ಅಂತೆಲ್ಲ ಹೇಳಿದೆ. ಅದೆಲ್ಲ ಒಂದೊಂದು ವಾರ ಓದ್ಬಿಟ್ಟು ಮತ್ತೆ ಒಂದು ತಿಂಗಳಿಗೆ ಫೋನ್. ನಾನು ಹೇಳಿದೆ, ಇದು 3 ಮಾಡಲೇಬೇಕು, ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ. ಇವತ್ತು ಫೋನ್ ಮಾಡಿಬಿಟ್ಟು ಏನು ಹೇಳ್ತಾರೆ ಗೊತ್ತಾ? ಏನೋ ಟ್ರಾನ್ಸ್ಫರ್ಮ್ ಆಗಿದ್ದಾರೆ ಅಂತ ಅಂದ್ಕೊಂಡೆ. ಸ್ವಾಮಿ, ನಿಮ್ಮ ಥರ 3 ಹೊತ್ತು ಈ ಬ್ರಹ್ಮ ಆತ್ಮ ಅದೆಲ್ಲ ನಮಗಾಗಲ್ಲ. ಎಷ್ಟು ಅಂತ ಹೇಳೋದು ಬ್ರಹ್ಮ ಅಂತ ಬೇಜಾರಾಗುತ್ತೆ. ನಿಮಗೇನು ಕೆಲಸ ಇಲ್ಲ ಅಂದರೆ ಮಾಡ್ತೀರಾ, ನಾವು ಹಾಗೆ ಮಾಡಬೇಕಾ? ಸರಿ, ನಾರ್ತ್ ಇಂಡಿಯನ್, ನಾನು ಏನು ಮಾಡ್ತೀನಿ, ಈಗೇನೋ ಲೀವ್ ಇನ್ ರಿಲೇಷನ್ಶಿಪ್ ಎಲ್ಲ ಇದೆಯಂತೆ. ಅದಲ್ಲಿ ಆರಾಮಾಗಿ ಬಿಡ್ತೀನಿ, ಇದು ಸಾಕು, ನನಗೇನು ಬೇಡ. ಭಗವಂತ ಆಪರ್ಚುನಿಟಿ ಕೊಟ್ಟರು ಮನಸ್ಸು ಒಳಗಡೆ ಹೋಗ್ತಿಲ್ಲ, ಇನ್ನೂ ಹೊರಗಡೆ ಹೋಗ್ತಿದೆ. ನೋಡಿ, ಆಲ್ರೆಡಿ ಒಂದು ಸಂಬಂಧ ಆಯಿತು, ಅದು ಬಿಡ್ತು, ಇನ್ನೂ ಬೇಕು, ಯಾವುದೋ ಒಂದು ಬೇಕು. ಫ್ರೀಡಮ್, ಲಿಮಿಟೇಷನ್,
ನನಗೆ ಹಣದ ಫ್ರೀಡಮ್ ಬೇಕು, ಇಲ್ಲ ಒಂದು ಐ ನೀಡ್ ಸಂಬಡಿ ಟು ಎಂಬ್ರೇಸ್ ಮೀ. ಯೋಚನೆ ಮಾಡಿ. ಯಾಕೆ ಪಾರಾಯಣ ಮಾಡ್ತಾ ಆರಾಮಾಗಿರೋಕ್ಕಾಗಲ್ಲ? ಬೇಜಾರಂತೆ. ಗೀತಾ ಪಾರಾಯಣ ಮಾಡಿ ಈ ಬ್ರಹ್ಮನ್ ನೀವು ಹೇಳಲೇಬೇಡಿ ಅಂತಾರೆ. ಯೋಚನೆ ಮಾಡಿ. ಈಗೆಲ್ಲ ಇರ್ತಾರೆ ಪಾಪ, ನೀವೆಲ್ಲ ಹಾಗಲ್ಲ. ಅದಕ್ಕೆ ನನಗೆ ಸಿಕ್ಕಿರೋ ಅಂದು ನೋಡ್ಕೊಳ್ಬೇಕಲ್ಲ ಜಾತಕ. ಹಾಂ, ರಾಹು ಮಹಾದಶ ಬೇರೆ ಇವಾಗ ನನಗೆ, ಅಂಥವರೇ ಬರ್ತಾರೆ ಅಲ್ವಾ? ಭಾಳ ಕಷ್ಟ. ವೇದಾಂತವನ್ನು ಓದ್ಮೇಲೂ ಸುಮಾರು ಜನಕ್ಕೆ ಲೋನ್ಲಿ ಆಗಿರೋದು ಭಾಳ ಕಷ್ಟಪಡ್ತಾರೆ. ಯಾವಾಗಲೂ ಯಾರೋ ಒಬ್ಬರು ಬೇಕು, ಮಾತಾಡೋಕ್ಕೆ ಬೇಕು, ಏನೋ ಒಂದು ವಿಚಾರ ಕೇಳ್ತಿರಬೇಕು, ಹೊಸ ವಿಚಾರಗಳು ಬೇಕು. ಸೈಲೆಂಟಾಗಿರಿ, ಇರೋಕ್ಕಾಗಲ್ಲ. ವೀಕ್ನೆಸ್ ಆಫ್ ದಿ ಮೈಂಡ್. ಲಕ್ಷಣವಾಗಿ ಕೊಟ್ಟಿದ್ದಾರೆ. ಆತ್ಮಾರಾಮ ಅಂದಿರ್ಬೋದಲ್ವ? ಈ ಸ್ವರೂಪಾನುಸಂಧಾನ ಅಷ್ಟಕ್ಕೊಂದು ಮತ್ತೆ ಹೇಳ್ಬೋದಲ್ವ? ಅರ್ಥವನ್ನು ತಿಳಿಬೋದಲ್ಲ? ಯಾರು ಹಂಗಿಲ್ಲದೆ ಇರ್ಬೋದಲ್ಲ? ವಿಮುಕ್ತಂ. ವೇದಾಂತದ ಇಂಪಾರ್ಟೆಂಟ್ ಕ್ವಾಲಿಟಿ ವಿರಕ್ತ. ಯಾವ ವೈರಾಗ್ಯ ಜಾಸ್ತಿ ಆಗ್ತಿದ್ದಾಗ ಎಲ್ಲವನ್ನು ಸಾಕು ಅಂತ ಮನಸ್ಸಿಗೆ ಬರಬೇಕು. ಭಗವಂತ ಎಲ್ಲ ರೀತಿಯಾಗಿ ಅವರವರ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಕೊಡ್ತಿರ್ತಾನೆ. ನಾವು ಅದನ್ನು ಬಿಟ್ಬಿಟ್ಟು ಇಲ್ಲ ಇನ್ನು ಅರ್ಥಕಾಮದಲ್ಲಿಯೇ ಮನಸ್ಸನ್ನು ಹೋಗಿಸ್ಕೊಳ್ತಿದ್ರೆ ನಿಧಿಧ್ಯಾಸನ ವರ್ಕ್ ಆಗಲ್ಲ. ಯಾಕೆ ನಾ ಈ ಥರ ಲೌಕಿಕವಾದ ಉದಾಹರಣೆಯನ್ನು ಕೊಡ್ತಿದ್ದೀನಿ ಅಂದರೆ, ನಮ್ಗೆ ಆ ಥರ ಆಗೋದು ಬೇಡ. ಯಾವುದೋ ಇದೆಲ್ಲ ಮನಸ್ಸು ಅವಾಗ ತಯಾರಿರಬೇಕು. ಯಾವುದೇ ಸಂದರ್ಭದಲ್ಲಿಯೂ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋದು ಕಲಿಬೇಕು. ಪ್ರಶಾಂತತೆ ಇದ್ದರೆ ಈ ವಾಕ್ಯಗಳೆಲ್ಲ ನಮಗೆ ಬರುತ್ತೆ ಮನಸ್ಸಲ್ಲಿ. ಇಲ್ಲ ಅಂದರೆ ಈ ಥರ ಲಿವ್ ಇನ್ ರಿಲೇಷನ್ಶಿಪ್ಪು ಅದೆಲ್ಲ ಅರ್ಥ ಬರುತ್ತೆ ಅಷ್ಟೇ. ಯೋಚನೆ ಮಾಡಿ. ಯಾವುದ್ರ ಬಗ್ಗೆ ಸ್ವಾಮಿ? ಅವ್ರ ಬಗ್ಗೆ ಯೋಚನೆ ಮಾಡಲ ಅಥವಾ ಯಾವ್ದ್ರ ಬಗ್ಗೆ? ವಿಮುಕ್ತ, ವಿಶುದ್ಧ, ವಿಮುಕ್ತ. ಇದಾಗಲಿಲ್ಲ, ಟೆನ್ಷನ್, ಸ್ಟ್ರೆಸ್, ಡಿಪ್ರೆಷನ್ ಎಲ್ಲ ಬರುತ್ತೆ. ಒಂದೇ ಒಂದು ಮರದ ಹೋಗ್ತೀನಿ ಮಾತ್ರೆ ಡಿಪ್ರೆಷನ್ಗೆ. ಅದು ಶಾಸ್ತ್ರ ಚಿಂತನೆ, ಶಾಸ್ತ್ರ ಅಧ್ಯಯನ. ಶಾಸ್ತ್ರವನ್ನು ಮಡದಿಯಾಗಿ ಮಾಡ್ಕೊಂಡ್ಬಿಟ್ರೆ ಏನು ತೊಂದರೆ ಇಲ್ಲ ಅಲ್ವಾ? ಅಂತಹ ಸ್ಥಿತಿ ಯಾರಿಗಿದೆಯೋ ಅವನು ಪರಂಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ. ಕೊನೆ ಸಾಲು ಎಲ್ಲ ಕಾಮನ್ನು, ಮೇಲಿನ 3 ಸಾಲು ಆ ಬ್ರಹ್ಮನಿಗೆ ಲಕ್ಷಣಗಳಿವೆಲ್ಲ. 5ನೇದು ನಿಷೇಧೆ ಕೃತೆ ನೇತಿ ನೇತೀತಿ ವಾಕ್ಯೈಃ ಸಮಾಧಿಸ್ಥಿತಾನಾಂ ಯದಾ ಭಾತಿ ಪೂರ್ಣಂ ಅವಸ್ಥಾತ್ರಯಾತೀತಮೇಕಂ ತುರೀಯಂ. ಓಕೆ, ಅದ್ವೈತಮೇಕಂ. ಇದೇ ಇಟ್ಕೊಳ್ಳಿ. ಅವಸ್ಥಾತ್ರಯಾತೀತಮೇಕಂ ತುರೀಯಂ. ಅದ್ವೈತಮೇಕಂ. ಅದ್ವೈತವೇ ಒಂದು, ಇನ್ನು ಅದ್ವೈತಮೇಕ. ಅವಸ್ಥಾತ್ರಯಾತೀತಮೇಕಂ ತುರೀಯಂ. ತುರೀಯಂ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ. ಅದ್ವೈತಮೇಕಂ ಅನ್ನೋದು ಪಾಠಭೇದ, ಎರಡು ಒಂದೇನೆ. ಏಕಂ ತುರೀಯಂ, ಅದ್ವೈತಮೇಕಂ. ಪರವಾಗಿಲ್ಲ, ಅದರಲ್ಲಿ ಅರ್ಥ ಬದಲಾವಣೆ ಏನಿಲ್ಲ. ಇಲ್ಲೇನು ಹೇಳ್ತಿದ್ದಾರೆ? ಬ್ರಹ್ಮ ಸತ್ ಚಿತ್ ಅಂತ 3ನೇ ಮಂತ್ರದಲ್ಲಿ ಆಯಿತು. 4ನೇ ಮಂತ್ರದಲ್ಲಿ ಅಜ್ಞಾನ ವಶಾತ್ ಹೋಗಿ ವಿಭುಂ ವಿಶುದ್ಧಂ ವಿಮುಕ್ತಂ ಅಂತ ಹೇಳಿ ಆಯಿತು. ಇಲ್ಲಿ ನಿಷೇಧಾರ್ಥವಾಗಿ ಹೇಳ್ತಿದ್ದಾರೆ. ಏನು ಪ್ರಸಿದ್ಧವಾದ ಸಾಲು, ನಿಷೇಧೆ ಕೃತೆ ನೇತಿ ನೇತೀತಿ ವಾಕ್ಯೈಃ. ನೇತಿ ನೇತೀತಿ ವಾಕ್ಯೈಃ ಅಂದ್ರೇನು? ಎಲ್ಲವನ್ನು ನಿಷೇಧವಾಗಿ ಮಾಡ್ತಾ ಇರೋದು. ಎಲ್ಲಿ ಬರುತ್ತೆ ಇದು? ಬೃಹದಾರಣ್ಯಕ ಉಪನಿಷತ್ತಲ್ಲಿ ನಾವು ನೋಡಿದ್ದೀವಿ. ಎಲ್ಲಿ ಹೇಳಿದ್ದೆ ಬೃಹದಾರಣ್ಯಕ ಉಪನಿಷತ್ ವಾಕ್ಯ ಇದು ಅಂತ? ಆತ್ಮಬೋಧದಲ್ಲಿ ಹೇಳಿದ್ದೆ. ಯಾವ ಪೋರ್ಷನಲ್ಲಿ ಹೇಳಿದೆ? ಮೂರ್ತಾಮೂರ್ತ ಬ್ರಾಹ್ಮಣ ಅನ್ನುವಂತಹ ಪೋರ್ಷನಲ್ಲಿ ಹೇಳಿದ್ದೆ, ಆತ್ಮಬೋಧವನ್ನು ಪಾಠ ಮಾಡ್ತಿದ್ದಾಗ. ಯಾವ ಶ್ಲೋಕ ಅದು? ಅದು ಗೊತ್ತಿಲ್ಲ ನಮಗೆ. ಆತ್ಮಬೋಧ ನಮಗೆ ಗೊತ್ತಿದೆ. ಆತ್ಮ ಗೊತ್ತು, ಬೋಧ ಗೊತ್ತು. ಇದು ಯಾವುದು ಆತ್ಮಬೋಧ ಗೊತ್ತಿಲ್ಲ. ನಿಷಿಧ್ಯ ನಿಖಿಲೋಪಾದಿ ನೇತಿ ನೇತೀತಿ ವಾಕ್ಯತಃ ವಿದ್ಯಾದೇಕ್ಯಂ ಮಹಾವಾಕ್ಯೈಃ ಜೀವಾತ್ಮ ಪರಮಾತ್ಮನೋ. ಅಲ್ಲಿ ಹೇಳಿದ್ದೆ ಆತ್ಮಬೋಧದ 30ನೇ ಶ್ಲೋಕ, 29-30 ಶ್ಲೋಕ.
ಎಲ್ಲ ಮನಸ್ಸಿನಲ್ಲಿರಬೇಕು. ನಿಮಗೆ ವೇದಾಂತವನ್ನು ಹಿಡಿಸಿ ವೇದಾಂತದಲ್ಲೇ ಮನಸ್ಸಿದ್ದು ಬೇರೆದಕ್ಕೆಲ್ಲ ಒಂಥರ ಹುಚ್ಚಿಡ್ದು ಬಿಡ್ಬೇಕು ಜೀವನ. ಆವಾಗಲೇ ನೀವು ಜ್ಞಾನಿ ಅನ್ಸ್ಕೊಳ್ಳೋದು. ಬೇಕಾ ಆ ಥರ ಜೀವನ? ಬೇಡ ಸ್ವಾಮಿ, ನೀವು ಹೇಳಿ ಕೇಳ್ತೀವಿ. ಎಲ್ಲ ವಾಕ್ಯಗಳು ಮನಸ್ಸಿಗೆ ಬಂದರೆ ಅದಕ್ಕೆ ಜ್ಞಾನ ನಿಷ್ಠ ಅಂತ ಹೆಸರು. ನಿಷ್ಠ, ವೆಲ್ ಎಸ್ಟ್ಯಾಬ್ಲಿಷ್ಡ್ ಇನ್ ದ ಟ್ರೂತ್. ಅದನ್ನು ನೀವು ಸ್ಕಾಲರ್ಶಿಪ್ ಅಂತ ಅಂದ್ಕೊಂಡ್ರೆ ನೀವು ಯು ಆರ್ ಲೂಸಿಂಗ್ ದಿ ಸಬ್ಜೆಕ್ಟ್. ಅದು ಸ್ಕಾಲರ್ಶಿಪ್ ಅಂತ ಶಾಸ್ತ್ರದ ಎಲ್ಲ ಅಧ್ಯಯನ ಮಾಡಿ ಅದು ಶಾಸ್ತ್ರದ ವೃತ್ತಿ ಬರ್ತಿದೆ ಅಂದರೆ ಅದು ಆತ್ಮವೃತ್ತಿನ ಅನಾತ್ಮವೃತ್ತಿನ? ಪ್ರತಿಯೊಂದು ವಾಕ್ಯಗಳು ಮನಸ್ಸಿಗೆ ಬರ್ತಿದೆ ಅಂದರೆ ಆತ್ಮವೃತ್ತಿ ತಾನೇ, ನನ್ನ ಗ್ಲೋರಿ ತಾನೇ ಅದು. ಅದು ಸ್ಕಾಲರ್ಶಿಪ್ ಅಲ್ಲ. ಆ ವಿದ್ಯೆಯನ್ನು ಇಟ್ಕೊಂಡು ವಾದ ಮಾಡೋದು ಸ್ಕಾಲರ್ಶಿಪ್. ಅದನ್ನು ಅನುಸಂಧಾನಕ್ಕೆ ನಿಧಿಧ್ಯಾಸನಕ್ಕೆ ಯೂಸ್ ಮಾಡೋದು ಜ್ಞಾನ ನಿಷ್ಠ. ಅದು ತಿಳಿರಿ. ಗುರು ತತ್ವಮಸಿ ಅಂತ ಹೇಳಿದಾಗ ಶಿಷ್ಯ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾನೆ. ಯಾಕಂದರೆ ಸ್ವರೂಪಾನುಸಂಧಾನ ಅಷ್ಟಕ ಇದು. ಅವನು ಈ ಕಡೆ ಎಲ್ಲ ನೋಡ್ಬಾರ್ದು ಹೀಗೆ ಅಲ್ವಾ? ಆ ಅಹಂ ಅಂತಿದ್ದಾಗ ಯಾವ ಅಹಂ ಗುರು ಹೇಳ್ತಿದ್ದಾನೆ? ದೇಹ ಮನಸ್ಸನ್ನು ಹೇಳ್ತಿಲ್ವಲ್ಲ, ಅದಕ್ಕೆ ನಿಷಿದ್ಧ ನೇತಿ ನೇತಿ ಇದು ನಾನಲ್ಲ ತಳ್ಳಿ ಹಾಕಬೇಕು. ನಿಷೇಧೇ ಕೃತೆ ನೇತಿ ನೇತೀತಿ ವಾಕ್ಯೈ. ಆಗ ಏನಾಗುತ್ತೆ? ಸಮಾಧಿ ಸ್ಥಿತೆ. ಇಲ್ಲಿ ಸಮಾಧಿ ಅಂದರೆ ಟ್ರಾನ್ಸ್ ಅಂತಲ್ಲ, ಅದು ಯಾವಾಗಲೂ ಇರ್ತೀವಿ ನಾವು ಇವಾಗ. ಇಲ್ಲಿ ಸಮಾಧಿ ಅಂದರೆ ಟೋಟಲಿ ಅಬ್ಸಾರ್ಬ್ಡ್ ಇನ್ ದಟ್ ಐ ಥಾಟ್. ಅಹಂ ವೃತ್ತಿ, ಅಹಂ ವೃತ್ತಿಯಲ್ಲಿ ಪೂರ್ತಿ ಮನಸ್ಸು ಲಯವಾಗ್ಬಿಟ್ಟಿದೆ. ಅದಕ್ಕಿಲ್ಲಿ ಸಮಾಧಿ ಅಂತ ಹೆಸರು. ಆವಾಗ ಪೂರ್ತಿ ಲಯವಾಗ್ಬಿಟ್ಟಾಗ ಆಭಾತಿ ಪೂರ್ಣಂ, ಪೂರ್ಣಂ ಆಭಾತಿ. ಎಲ್ಲೆಲ್ಲೂ ಬೆಳಗ್ತಾ ಇರುವಂತಹ ಆತ್ಮಜ್ಯೋತಿ ನಾನೇ ಅಂತ ಪ್ರತ್ಯಕ್ಷವಾಗಿ ಗೊತ್ತಾಗುತ್ತೆ. ಆವಾಗ ಯಾರಲ್ಲಿ ನಾನು ಕೋಪ ಮಾಡಿಕೊಳ್ಳಿ, ಯಾರಲ್ಲಿ ಅಸೂಯೆ ಪಡಲಿ? ಜಾಗೃತ ಅವಸ್ಥೆಯಲ್ಲಿದ್ದಾಗ ಪೂರ್ಣಂ ಆಭಾತಿ ಶರೀರದಲ್ಲಿ, ಮಲ್ಕೊಂಡಿದ್ದಾಗ ಸರ್ವರಲ್ಲಿಯೂ, ನಿದ್ದೆಯಲ್ಲಿ ಅಲ್ವಾ? ಪೂರ್ಣಂ ಆಭಾತಿ. ಅವಸ್ಥಾತ್ರಯಂ ಅತೀತಂ ಏಕಂ ತುರೀಯಂ. ತುರೀಯಂ ನೋಡೋಣ ಆಮೇಲೆ. ಅವಸ್ಥಾತ್ರಯಂ ಅತೀತಂ. ಇಲ್ಲೇನು ಬಂತು? ಮನೋವಾಗ್ ಅತೀತಂ ಬಂತು. ಮನಸ್ಸಿಗೂ ವಾಕ್ಗೂ ಎಟ್ಗಲ್ಲ ಅಂತ. ಇಲ್ಲಿ ಜಾಗೃತ ಅವಸ್ಥೆಗೂ ಸ್ವಪ್ನ ಸುಷುಪ್ತಿಗೂ ಹಿಂದೆ ಇರುವಂತಹ ಅತೀತವಾಗಿರುವಂತಹ ಪೂರ್ಣ ಬ್ರಹ್ಮವಸ್ತು ನಾನು ಅಂತ ಹೇಳ್ತಿದ್ದಾರೆ. ಯಾಕೆ? ಪ್ರಪಂಚದಲ್ಲಿ ನೋಡ್ತಿರುವಂತಹ ಪ್ರತಿಯೊಂದು ವಸ್ತುವು ಅದು ದೃಶ್ಯತ್ವಾತ್. ಇಟ್ ಈಸ್ ಅನ್ ಆಬ್ಜೆಕ್ಟ್ ಆಫ್ ಪರ್ಸೆಪ್ಷನ್. ನಾನು ಯಾರು? ದೃಕ್, ಸಬ್ಜೆಕ್ಟ್. ಅಹಂ ಇದು ವಸ್ತು, ಇದಂ. ಯಾವತ್ತು ವಸ್ತು ಅಹಂ ಆಗಕ್ಕೆ ಸಾಧ್ಯ ಇಲ್ಲ, ಅಹಂ ವಸ್ತು ಆಗಕ್ಕೆ ಸಾಧ್ಯ ಇಲ್ಲ. ದೃಕ್ ಯಾವತ್ತು ದೃಶ್ಯ ಆಗಕ್ಕೆ ಸಾಧ್ಯ ಇಲ್ಲ, ದೃಶ್ಯ ದೃಕ್ ಆಗಕ್ಕೆ ಸಾಧ್ಯ ಇಲ್ಲ. ದೃಕ್ ದೃಶ್ಯಂ ನ ಭವತಿ, ದೃಶ್ಯಂ ದೃಕ್ ನ ಭವತಿ. ಯಾವಾಗಲೂ ದೃಕ್ ದೃಕ್ಕೆ, ದೃಶ್ಯಂ ದೃಶ್ಯನೇ. At any point of that time, subject cannot become an object, object cannot become a subject. ಅಲ್ವಾ? ಮತ್ತು ಒಂದು ವಸ್ತು ಬಗ್ಗೆ ನಾವು ಯೋಚನೆ ಮಾಡ್ತಿದ್ದೀವಿ ಅಂದರೆ ಅದು ದೃಶ್ಯ. ಆ ದೃಶ್ಯವನ್ನು ನಾವು ಆಳವಾಗಿ ಯೋಚನೆ ಮಾಡ್ತಿದ್ದೀವಿ, ಮತ್ತೆ ವಿಸ್ತಾರವಾಗಿ ಅದು ಮಾತಾಡ್ತೀವಿ. ಆ ವಸ್ತುಗೊಂದು ಗುಣ ಇದೆ, ಅದಕ್ಕೊಂದು ಕರ್ಮ ಇದೆ, ಅದಕ್ಕೊಂದು ರೂಪ ಇದೆ. ಒಂದು ಪುಸ್ತಕ ಸ್ಕ್ವೇರ್ ಆಗಿದೆಯಪ್ಪ, ರೂಲ್ಡ್ ಪುಸ್ತಕ. ಅಥವಾ ಒಬ್ಬ ಮನುಷ್ಯನ ಬಗ್ಗೆ ಹೇಳ್ತಾ ಇದ್ದೀನಿ. ಅವರು ಇಷ್ಟು ಎತ್ತರಕ್ಕಿದ್ದಾರೆ, ಇಷ್ಟು ಕುಳ್ಳಿದ್ದಾರೆ, ಇಷ್ಟು ದಪ್ಪ ಇದ್ದಾರೆ. ನೋಡಿ, 3 ವರ್ಷದಿಂದ ನೋಡಿದ್ದೆ, ಸಣ್ಣ ಇದ್ದ. ಈಗ ಮೊನ್ನೆ ಮದುವೆ ಆದ, ನೋಡಿ ಹೊಟ್ಟೆ ಎಷ್ಟು ಕೆಳಗಡೆ ಬಂದಿದೆ ಅವನಿಗೆ ಎಲ್ಲ. ಹೇಳ್ಬೇಕು ಇವಾಗ. ಅದಾದಮೇಲೆ ಮದುವೆ ಆದಮೇಲೆ ಹಾಗೆ ಬರೋದು ಅಲ್ವಾ? ಏನು, ಪ್ರತಿಯೊಂದು ವಸ್ತು ಸನ್ನಿವೇಶ ವ್ಯಕ್ತಿ ಬಗ್ಗೆ ಮಾತಾಡಿದಾಗ ಅದು ದೃಶ್ಯ. ಅದು ದೃಶ್ಯಕ್ಕೊಂದು ಗುಣ ಇದೆ, ರೂಪ ಇದೆ, ಕರ್ಮ ಇದೆ. ಅದು ಎಲ್ಲಿ ನಡೀತಾ ಇದೆ? ಯಾವುದೋ ಒಂದು ಅವಸ್ಥೆಯಲ್ಲಿ ನಡೀತಾ ಇದೆ. ಮತ್ತು ಪ್ರತಿಯೊಂದು ವಸ್ತುಗೂ ಒಂದು ಗುಣ ಇದೆ. ಸತ್ವವೋ ರಜಸ್ಸೋ ತಮಸ್ಸೋ ಒಂದು ಗುಣ ಇದೆ. ಅದನ್ನು ನಾವು ಒಪ್ತೀವಿ. ಪ್ರಪಂಚದಲ್ಲಿ ಹಾಗಿದೆ ಅಂತ ಒಪ್ತೀವಿ, ಮನುಷ್ಯರಲ್ಲಿಯೂ ಆಗಿದೆ ಅಂತ ಒಪ್ತೀವಿ. ಶರೀರವೂ ದೃಶ್ಯವೇ, ಮನಸ್ಸು ದೃಶ್ಯವೇ, ಅದನ್ನು ಒಪ್ಪಬೇಕು. ಅಲ್ಲಿರೋದು ಪಾಠ.
ಪ್ರಪಂಚದಲ್ಲಿ ದೃಶ್ಯತ್ವ ಇರೋದು ಓಕೆ, ನನಗೆ ಇವ್ರು ಆಗಲ್ಲ ರೀ, ಅದಕ್ಕೆ ದೃಶ್ಯ ಇವರು, ಐ ಡೋಂಟ್ ಲೈಕ್ ದಿಸ್ ಪರ್ಸನ್. ದೃಶ್ಯತ್ವಾತ್. ಯುವರ್ ಬಾಡಿ, ಹೌ ಇಂಟಿಮೇಟ್ಲಿ ಆರ್ ಸೀಯಿಂಗ್ ಯುವರ್ ಬಾಡಿ ಆ್ಯಂಡ್ ಮೈಂಡ್ ಆಸ್ ವೆರಿ ಇಂಟಿಮೇಟ್ಲಿ ವೆರಿ ಕ್ಲೋಸ್ ಟು ಯು. ಅದನ್ನು ದೃಶ್ಯ ಅಂತ ನೋಡಲ್ಲ, ದೃಕ್ ಅಂತ ನೋಡ್ತಾ ಇದ್ದೀವಿ ನಾವು ಅದನ್ನು. ಶರೀರವನ್ನು, ಮನಸ್ಸನ್ನು ಪ್ರಪಂಚಕ್ಕೆ ತಳ್ಳಬೇಕು. ಯಾಕಂದರೆ ಪ್ರಪಂಚದಲ್ಲಿರುವಂತಹ ಹಲವಾರು ಮನುಷ್ಯರು, ವಸ್ತುಗಳೆಲ್ಲ ಅದು ಕ್ರಿಯಾತ್ಮಕವು, ಅದು ದೃಶ್ಯಾತ್ಮಕ. ನನ್ನ ಶರೀರ, ನನ್ನ ಮನಸ್ಸು ದೃಶ್ಯಾತ್ಮಕವೇ. ಶರೀರ ಮನಸ್ಸನ್ನು ನೋಡ್ತಿರುವಂಥ, ಏರುಪೇರು ಆಗ್ತಿರುವಂತಹ ಶರೀರ ಮನಸ್ಸಲ್ಲಿ ದೃಕ್ ನಾನು. ಆ ರೀತಿಯಾಗಿ ನೋಡ್ತಾ ಬನ್ನಿ. ಆ ರೀತಿಯಾಗಿ ನೋಡ್ತಿದ್ದಾಗ ಏನಾಗುತ್ತೆ, ಜಾಗೃತ ಅವಸ್ಥೆ ಕಾರ್ಯ ಮಿಥ್ಯ. ಬಿಕಾಸ್ ಯಾವುದೆಲ್ಲ ಕಾರ್ಯವೋ ಅದು ಮಿಥ್ಯ. ಯಾಕಂದರೆ ಕಾರ್ಯ ಅನೇಕ, ಅಸಾರ, ಅಸತ್ಯ, ದುಃಖ ಅನ್ನದ ಜಡ. ನಾನು ಕನ್ನಡಕ ಹಾಕ್ಕೊಂಡಿದ್ದೀನಪ್ಪ, ಸುಮಾರು 1-2-3 ಜನ ಹಾಕ್ಕೊಂಡಿದ್ದೀರ ಕನ್ನಡಕ. ಇಲ್ಲಿ ಕನ್ನಡಕದಲ್ಲಿ ಧೂಳಿದೆ, ನೀವೇನು ಮಾಡ್ತೀರಾ, ಹಿಂಗೆ ಒರೆಸ್ಕೊಳ್ತೀರಾ, ಆಯಿತು. ಕನ್ನಡಕ ಹಾಕೊಂಡ್ಮೇಲೆ ಮರ್ತು ಬಿಡ್ತೀರಾ. ಕನ್ನಡ ಬಿಕಮ್ಸ್ ಪಾರ್ಟ್ ಆಫ್ ಮೀ, ಆಯಿತಾ. ಆಮೇಲೆ ಕನ್ನಡಕ ಕಣ್ಣು ಹೊಟ್ಟೋಗುತ್ತೆ ಅಂದ್ರೇನು, ಕಣ್ಣಿನ ಅರಿವಿಲ್ಲ. ಕನ್ನಡಕ ಹ್ಯಾಸ್ ಬಿಕಮ್ ದಿ ಪಾರ್ಟ್ ಆಫ್ ದಿ ಐ. ನಮ್ಮ ಇಂಟಿಮೇಟ್ಲಿ ಕ್ಲೋಸ್ ಆಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಬಟ್ ದೃಶ್ಯತ್ವ ಅಲ್ವಾ? ಹಾಗೇನಾಗಿದೆ, ಎಷ್ಟು ಕ್ಲೋಸಾಗಿ ಕನ್ನಡಕವನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀವೋ ಆ ರೀತಿಯಾಗಿ ಶರೀರ ಮನಸ್ಸು ಆಗ್ಬಿಟ್ಟಿದೆ ನಮಗೆ. ಅದರದ್ದು ವಿವೇಚನೆ ಬರ್ತಾ ಇಲ್ಲ, ವಿವೇಕವೇ ಬರ್ತಾ ಇಲ್ಲ ನಮಗೆ. ಅದು ದೃಶ್ಯ ಅಂತ ಗೊತ್ತಾಗ್ತಿಲ್ಲ. ನಾವು ಹೇಳ್ತೀವಿ ಎಲ್ಲವನ್ನು ಸಾಕ್ಷಿಯಿಂದ ನೋಡ್ತಾ ಇದ್ದೀವಿ. ಸ್ವಾಮಿ, ನಿನ್ನ ಶರೀರವನ್ನು ಸಾಕ್ಷಿಯಾಗಿ ನೋಡ್ತಿದೀಯಾ? ಶರೀರದಲ್ಲಿ ಆಗ್ತಾ ಇರುವಂತಹ ಪ್ರತಿಯೊಂದು ಮಾರ್ಪಾಟು, ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಬರೆಯುವಂತಹ ಏನೋ ಕಣ್ಣು ಸರಿ ಇಲ್ಲ, ಕೈ ಸರಿ ಇಲ್ಲ, ಪ್ರಾರಬ್ಧವಶಾತ್ ಏನೋ ಆರೋಗ್ಯ ಸರಿ ಇಲ್ಲ, ಅದನ್ನು ನೋಡ್ತಾ ಅದು ಸಾಕ್ಷಿ. ಪ್ರಪಂಚದಲ್ಲಿ ಆಗುವಂಥದ್ದೆಲ್ಲ, ಅಯ್ಯೋ ರಷ್ಯಲ್ಲಿ ಗಲಾಟೆ ಅಂತೆ, ಯುಕ್ರೇನಲ್ಲಿ ಗಲಾಟೆ ಅಂತಾರೆ, ಐ ಆಮ್ ವಿಟ್ನೆಸ್ಸಿಂಗ್ ವೇದ ಅಂತ ಯಾರೊಬ್ರು ಹೇಳಿದ್ರು. ಅಲ್ಲಿ ಏನಾದರೂ ಪರವಾಗಿಲ್ಲ ಸ್ವಾಮಿ, ನನಗೇನು ಇಲ್ಲಿ ಈ ಶರೀರದಲ್ಲಿ ಹಲವಾರು ಪ್ರಾಬ್ಲಮ್ಮು, ಅದಕ್ಕೇನು ಪರಿಹಾರ ಹೇಳ್ತೀರಾ ಅಂತ. ಅದು ದೃಶ್ಯತ್ವ. ಅಲ್ಲಿ ಬರಬೇಕು ಅಲ್ವಾ? ಶರೀರ ಮನಸ್ಸನ್ನು ಪ್ರಪಂಚಕ್ಕೆ ಹಾಕಬೇಕು ನಾವು. ಇಟ್ ಈಸ್ ಎ ಪಾರ್ಟ್ ಆಫ್ ಕಾರ್ಯ ಪ್ರಪಂಚ, ಬಟ್ ನಾಟ್ ಕಾರಣ ಪ್ರಪಂಚ. ಕಾರಣ ಪ್ರಪಂಚ ಈಸ್ ದೃಕ್ ಏವ. ಆ ಶಿವಾನಂದ ಲಹರಿಲಿ ಬರುತ್ತಲ್ಲ, ಕಿಂ ಜ್ಯೋತಿಸ್ತಪ ಕಿಂ ಭ್ರೂಮಸ್ತವ ಸಾಹಸಂ ಪಶುಪತೆ ಕಸ್ಯಾಸ್ತಿ ಶಂಭೋ ಭವತ್ ಧೈರ್ಯಂ ಚೇದೃಶಮಾತ್ಮನಸ್ಥಿತಿರಿಯಂ ಚಾನ್ಯೇತ್ ಕಥಂ ದೃಶ್ಯತೆ ಪಶ್ಯದ್ದೇವಗಣಂ ತ್ರಸನ್ಮುನಿಗಣಂ ನಶ್ಯತ್ ಪ್ರಪಂಚಂ ಲಯಂ ಪಶ್ಯನ್ ನಿರ್ಭಯ ಏಕ ಏವ ವಿಹರತಿ ಆನಂದ ಸಾಂದ್ರೋ ಭವಾನ್. ಅಲ್ಲಿ ಶಿವ ಪ್ರಪಂಚವನ್ನು ಲಯವಾಗ್ತಿದ್ದಾಗ ಪಾರ್ವತಿ ಅದಕ್ಕೆ ನೋಡಿ ಮದುವೆ ಆದ್ಲಂತೆ. ಏನು ನಿರ್ಭಯ ಇವನಿಗೆ ಹಾಗೆ ಅಂತ ನಾವು ಅದನ್ನು ವಿಜುವಲೈಸ್ ಮಾಡಿಬಿಡ್ತೀವಿ. ಅಲ್ಲಿ ಶಿವ ಇಸ್ ಇಕ್ವಲ್ ಟು ಜ್ಞಾನ. ಜ್ಞಾನ ಒಂದು ನಿಮಗೆ ಬಂತು ಅಂದರೆ ದೇವತೆಗಳೆಲ್ಲ ಪಶ್ಯದ್ ದೇವಗಣಂ ತ್ರಸನ್ ಮುನಿಗಣಂ ಎಲ್ಲರೂ ಒದ್ದಾಡ್ತಿದ್ದಾರೆ. ಎಲ್ಲ ಒಂದು ಕಡೆ ಲಯ ಆಗ್ತಿದೆ ಅಂತ ಓಡೋಗ್ತಿದ್ದಾರೆ. ಋಷಿ ಮುನಿಗಳೆಲ್ಲ ಟ್ರೆಂಬಲಿಂಗ್. ಪಶ್ಯನ್ ನಿರ್ಭಯ ಏಕ ಏವ ವಿರಹತಿ ಆನಂದ ಘನ ಏನಾದೊಡಯಂ ಮಪ್ಪುದು ಸಿದ್ಧನಿರಕೆ ಭಾನು ತಣುವಾದಾನು ಸೋಮ ಸುಟ್ಟಾನು ಶೂಣಿಯೇ ಕರಗೀತು ಜಗಶೂನ್ಯವಾದೀತು ಮೌನದಲ್ಲಿ ಸಿದ್ಧನಿರು ಮಂಕುತಿಮ್ಮ. ಎಲ್ಲ ಓಕೆ ಸ್ವಾಮಿ, ಎಕ್ಸೆಪ್ಟ್ ವಿತ್ ಮೈ ಬಾಡಿ ಆ್ಯಂಡ್ ಮೈಂಡ್. I accept all this, except it should not come to me and not even to my family members. Apart from that, yes, I will accept. Even to my family members, okay, they have come, they have gone, they have not taken care of me, that is fine. I will say be sorry for some time, but not to my body. I care for my body, my mind. ಒಬ್ರಿಗೆ ಪಾಪ ಮನೆ ಹುಡುಗ
ಏನೋ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಏನೋ ಒಂದು ಮಾನಸಿಕ ಸ್ಥಿತಿ. ನಾವು ಹೇಳಿದೆ, ನೋಡಪ್ಪ ಈ 2-3 ವರ್ಷ ಆದಮೇಲೆ ನಿಂಗೆ ಒಳ್ಳೆ ದಶ ಬರುತ್ತೆ, ಆ ದಶೆಯಲ್ಲಿ ಚೆನ್ನಾಗಿ ಮಾಡ್ತೀಯ, ಆವಾಗ ನೀನು ಇಂಡಿಪೆಂಡೆಂಟಾಗಿ ಇರ್ತೀಯ ಅಂದರೆ, ಅಯ್ಯೋ ನೀವು ಪರಿಹಾರ ಹೇಳಿ ಸ್ವಾಮಿ, ನನ್ನ ಮನಸ್ಸು ಏನು ಅಂತ ನನಗೆ ಗೊತ್ತು, ನಾನು ಸರಿ ಹೋಗಲ್ಲ. ಈ ಕೌನ್ಸಿಲಿಂಗ್ ಮಾಡ್ತಾಯಿದ್ದೀನಿ, ಈ ಸರಿ ಹೋಗ್ತೀಯಪ್ಪ ಒಂದು 3 ವರ್ಷ ಆದಮೇಲೆ, ಇಲ್ಲ ನೀವು ನನ್ನ ಮನಸ್ಸಲ್ಲಿ ಏನಾಗ್ತಿದೆ ಅಂತ ನಿಮ್ಗೇನು ಗೊತ್ತು, ಎಷ್ಟು ಕಷ್ಟ ಇದೆ ಗೊತ್ತಾ ನನ್ನ ಮನಸ್ಸಲ್ಲಿ, ನನ್ನ ಚಿಕ್ಕದಲ್ಲಿ ನಮ್ಮ ಅಪ್ಪ ಅಮ್ಮದ್ರು ಎಷ್ಟು ಕಷ್ಟ ಕೊಟ್ಟರು ಗೊತ್ತಾ ನನಗೆ, ಅದು ಮುರಿಯೋಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾಕಪ್ಪ ನನ್ನ ಹತ್ರ ಬಂದೆ ಅಂದರೆ, ಇಲ್ಲ ಏನೋ ನೀವು ಸಹಾಯ ಮಾಡ್ತಾಯಿದ್ದೀನಿ, ಅವ್ಗೆ ಸಹಾಯ ಏನು ಅಂದರೆ ಅವ್ರು ಹೇಳೋ ರೀತಿಯ ಕೇಳಬೇಕು. ಮನಸ್ಸು ಶರೀರವನ್ನು ಬಿಡಿಸ್ಕೊಳ್ಳೋದಿದೆಯಲ್ಲ, ಹಬ್ಬ ಎಲ್ಲವನ್ನು ಬಿಡಿಸ್ಕೊಳ್ಬೋದು, ಶರೀರ ಮನಸ್ಸದ ಅಂಟು ಬಿಡಿಸ್ಕೊಳ್ಳೋದು ಬಹಳ ಕಷ್ಟ. ಅಲ್ಲಿ ಬರಬೇಕು ಏನು ಎಷ್ಟು ಪ್ರಫೌಂಡ್ ಸ್ಟೇಟ್ಮೆಂಟ್, ಒಂದು ಲೈನಲ್ಲಿ ಹಾಕ್ಬಿಟ್ರೆ ಆಚಾರ್ಯರು, ಅವಸ್ಥಾತ್ರಯ ಅತೀತಂ. ಯಾಕಂದರೆ ಎಲ್ಲ ಕಾರ್ಯಪ್ರಪಂಚ. ಅವಾಗೇನಾಗತ್ತೆ, ಜಾಗೃತ ಅವಸ್ಥೆ ಕಾರ್ಯಪ್ರಪಂಚ ಮಿಥ್ಯ, ಸ್ವಪ್ನ ಪ್ರಪಂಚ ಬೇರೆ ಯಾವುದೋ ಶರೀರ, ಬೇರೆ ಯಾವುದೋ ಮನಸ್ಸು ಮಿಥ್ಯ, ನಿದ್ದೆ ಶರೀರದ ಪರಿಜ್ಞಾನವೇ ಇಲ್ಲ ಮಿಥ್ಯ. 3 ಅವಸ್ಥೆಯಲ್ಲಿಯೂ ಇಲ್ವಲ್ಲಪ್ಪ ಶರೀರ ಮನಸ್ಸು ಬುದ್ಧಿ. ಜಾಗ್ರತ ಅವಸ್ಥೆಯಲ್ಲಿ ಆಭರಣ ಇದೆಯಾ? ಈಗ ತಲೆ ಅಲ್ಲಾಡಿಸ್ತೀರ ಇಲ್ಲ ಅಂತ ನೋಡಿ. ಇದಕ್ಕಿಂತ ಮುಂಚೆ ಹೇಳಿದೆ ಎಲ್ಲ ಸ್ತಬ್ಧರಾಗ್ಬಿಟ್ಟಿದ್ರಿ. ಜಾಗ್ರತ ಅವಸ್ಥೆಯಲ್ಲಿ ಆಭರಣ ಇದೆಯಾ? ಜಾಗೃತ ಅವಸ್ಥೆಯಲ್ಲಿ ಆಭರಣದ ಅನುಭವ ಬರ್ತಾ ಇದೆಯಾ? ಬರ್ತಾ ಇದೆ. ಆದರೆ ಜಾಗೃತ ಅವಸ್ಥೆಯಲ್ಲಿ ಆಭರಣ ಅಸ್ತಿತ್ವವಾಗಿದೆಯಾ? ಜಾಗೃತ ಅವಸ್ಥೆಯಲ್ಲಿ ಆಭರಣದ ಅಸ್ತಿತ್ವವಿದೆಯಾ? ಅನುಭವಕ್ಕೆ ಬರ್ತಿದೆ ಅಂದಮೇಲೆ ಅಸ್ತಿತ್ವವಾಗಿರ್ಬೇಕಲ್ವ ಸ್ವಾಮಿ. ಅಂದರೆ ಪೆದ್ದಣ್ಣ, ಸೂರ್ಯ ಅಸ್ತ ಉದಯ ಅನುಭವಕ್ಕೆ ಬರ್ತಾ ಇದೆ, ಅಸ್ತಿತ್ವಕ್ಕಿದೆಯಾ? ಸನ್ ಇಸ್ ರೈಸಿಂಗ್, ಸನ್ ಇಸ್ ಸೆಟ್ಟಿಂಗ್ ಅನುಭವಕ್ಕೆ ಬರ್ತಾ ಇದೆ, ಆದರೆ ಈಸ್ ಇಟ್ ಎಕ್ಸಿಸ್ಟಿಂಗ್? ಮತ್ತು ಜಾಗೃತ ಅವಸ್ಥೆಯಲ್ಲಿ ಆಭರಣ ಅನುಭವಕ್ಕೆ ಬರ್ತಾ ಇದೆಯಾ? ಅನ್ನಿ ಬರ್ತಾ ಇದೆ, ಆದರೆ ಸತ್ಯ ಇದೆಯಾ ಅದಕ್ಕೆ? ಇಲ್ಲ. ಸ್ವಪ್ನ ಪ್ರಪಂಚದಲ್ಲಿ ಆಭರಣದ ಅನುಭವ ಬರ್ತಾ ಇದೆಯಾ? ಬರ್ತಾ ಇಲ್ಲ. ನಿದ್ದೆಯಲ್ಲಿ ಔಟು. ಕರೆಕ್ಟಾ? ಜಾಗೃತ ಅವಸ್ಥೆಯಲ್ಲಿ ಶರೀರದ ಅನುಭವ ಬರ್ತಾ ಇದೆಯಾ? ಬರ್ತಾ ಇದೆ. ಶರೀರದ ಅಸ್ತಿತ್ವ ಇದೆಯಾ? ಇಲ್ಲ ನೋಡಿ. ಆದರೂ ಸ್ವಲ್ಪ ಎಲ್ಲೋ ಮನಸ್ಸು ಯಾರಿಗೊಬ್ಬರಿಗೆ ಹಿಂಗೆ ಅದು ಇಂಟಿಮೇಟ್ಲಿ ಅಸೋಸಿಯೇಟೆಡ್, ಅದಕ್ಕದಿಲ್ಲ ಅಂತ ಹೇಳೋಕ್ಕಾಗ್ತಿಲ್ಲ. ಅಂಟ್ಕೊಂಡ್ಬಿಟ್ಟಿದ್ದೀವಿ. ಅಂಟು ನಾನು ಶರೀರ ಯಾವತ್ತೆಲ್ಲ ನಾನು ಶರೀರ ಅಂತ ಅಂಟ್ಕೊಂಡಿದ್ದೀನೋ, ನಾನು ಹೆಣ್ಣು ಗಂಡು ಈ ಥರ ಇದೆ ಅಂದರೆ ಬಿ ರೆಡಿ, ಐ ವಿಲ್ ರೈಟ್ ಆ್ಯಂಡ್ ಗಿವ್ ಯು ನೆಕ್ಸ್ಟ್ ಜನ್ಮ, ಬಿ ರೆಡಿ. ಜಾಗೃತ ಅವಸ್ಥೆಯಲ್ಲಿ ಶರೀರದ ಅನುಭವ ಬರ್ತಾ ಇದೆ, ಶರೀರದ ತೊಂದರೆಗಳು ನನಗೆ ಗೊತ್ತಾಗ್ತಿದೆ, ಅದಕ್ಕೆ ಅಸ್ತಿತ್ವವಿಲ್ಲ. ಯಾಕೆ? ಚಂದ್ರನಿಗೆ ಅಸ್ತಿತ್ವವಿದೆಯಾ? ಚಂದ್ರನ ಬೆಳಕಿಗೆ? ಹಾಗೇನೆ ಅನುಭವ. ನಾವು ಅದ್ವೈತಿಗಳು ಅನುಭವವನ್ನು ನಿಷೇಧ ಮಾಡ್ತಾ ಇಲ್ಲ. ಅನುಭವ ವ್ಯಾವಹಾರಿಕವಾಗಿ ಸತ್ಯ, ಅದು ಆ ವ್ಯಾವಹಾರಿಕ ಸತ್ಯಕ್ಕೆ ಆಧಾರ ಇಲ್ಲ. ಹೇಗೆ ಸೂರ್ಯಚಂದ್ರ ಉದಯಿಸೋದಲ್ವೋ, ಪ್ರತಿನಿತ್ಯ ಸೂರ್ಯಚಂದ್ರರು ಬರ್ತಾನೆ ಇದ್ದಾರೋ ಅದು ನಮಗೆ ಗೊತ್ತು ಮನಸ್ಸಿನಲ್ಲಿ. ಆ ಸತ್ಯಾಂಶ ಗೊತ್ತಾದ ಮೇಲೂ ನಾವೇನು ಮಾಡ್ತಿದ್ದೀವಿ? ಸೂರ್ಯನಿಗೆ ಸೂರ್ಯಾಯ ನಮಃ ಅಂತ ಅರ್ಗೆ ಕೊಡಲ್ವಾ? ಕೊಡೋರ್ಗೆ ಹೇಳ್ತಾ ಇದ್ದೀನಿ ಅಲ್ವಾ? ಯಾವ ಅವಸ್ಥೆಯಲ್ಲಿಯೂ ದೃಶ್ಯ ಪ್ರಪಂಚ ಮಿಥ್ಯ ಇಲ್ಲ. ಅದನ್ನೇ ಮಾಂಡುಕ್ಯದಲ್ಲಿ ಆಚಾರ್ಯರು ಹೇಳಿದ್ದು, ತೈಹೀನ ವಿರುದ್ಧತೆ ನ ವಿರುದ್ಧತೆ. ನೀವು ಜಗಳಾಡ್ಕೊಳ್ರಪ್ಪ, ದ್ವೈತಿಗಳು ವಿಶಿಷ್ಟ ಅದ್ವೈತಿಗಳು. ಅದ್ವೈತ ಯಾರಿಗೂ ಕಾಂಪಿಟೇ ಮಾಡ್ತಿಲ್ಲ. ನಾನು ಎಲ್ಲೋ ಮೇಲಕ್ಕಿದ್ದೀನಿ, ನೀವಿಬ್ಬರು ಕಿಚ್ಚಾರ ಕೊಡ್ತಿಲ್ಲಲ್ಲ ಅಂತ. ಪರಸ್ಪರಂ ವಿರುದ್ಧತೆ, ತೈಹೀನ ವಿರುದ್ಧತೆ. ಅವ್ರದ್ದು ಗೌಡಪಾದರು ತುಂಬ ಹೈಟ್, ಚಿಂತನೆಯೇ ಬೇರೆ ಅವ್ರದ್ದು. ಜಾಗೃತ ಪ್ರಪಂಚ ದೃಶ್ಯ, ಸ್ವಪ್ನ ಪ್ರಪಂಚ ಬೇರೆ. ನಿದ್ದೆಯಲ್ಲಿ ಜಾಸ್ತಿ ಹೊತ್ತು ಮಾಡಿದ್ರೆ ಈಗಲೇ ನಿದ್ದೆ ಬರ್ತಾ ಇದೆ ಆಲ್ರೆಡಿ, ಆಯಿತಾ? ಕಷ್ಟಪಟ್ಕೊಂಡು ಕಣ್ಣು ತೆಗೆಸ್ಕೊಂಡಿದ್ದೀರಾ, ಏನು ಮಾಡೋದು ಅಲ್ವಾ? ಅವಾಗೇನಾಯಿತು? 3 ಪ್ರಪಂಚದಲ್ಲಿಯೂ ಮಿಥ್ಯ ಆದಾಗ ಕಾರಣ ಬ್ರಹ್ಮ ನಾನು. ಅದಕ್ಕೆ ಅವಸ್ಥಾತ್ರಯಂ ಅತೀತಂ ಏಕಂ. ಈ ಏಕ ಅನ್ನುವಂತಹ ಪದಕ್ಕೆ ತುರಿಯಂ, ಅದು ಬ್ರಹ್ಮನ ಹೆಸರು. ತುರಿಯ ಅನ್ನೋದು ಅರ್ಥವಾಗಿ 4 ಅಂತ ಅರ್ಥ. ಜಾಗ್ರತ್ 1 ಅವಸ್ಥೆ, ಸ್ವಪ್ನ 2 ಅವಸ್ಥೆ, ಸುಷುಪ್ತಿ 3 ಅವಸ್ಥೆ,
ತುರಿಯ 4ನೇ ಅವಸ್ತು ಅಂದರೆ ಈ 3ಕ್ಕೂ ಆಧಾರ ಅಂತ. ತುರಿಯಂ ಅನ್ನೋದು ಬ್ರಹ್ಮನ ಇನ್ನೊಂದು ಹೆಸರು, ಆತ್ಮದ ಇನ್ನೊಂದು ಹೆಸರು. ಅವಸ್ಥಾತ್ ಎಲ್ಲಿದ್ವಪ್ಪ? ಹಾಂ, ಅವಸ್ಥಾತ್ರಯಂ ಅತೀತಂ ಯೇ ಅದ್ವೈತಮೇಕಂ ತುರೀಯಂ. ಇದು ಯಾರಿಗೆ ಸಿದ್ಧಿಸುತ್ತೋ ಅವನು ನಿತ್ಯಂ ಪರಂ ಬ್ರಹ್ಮ ಏವ ಅಸ್ಮಿ. ಇಲ್ಲಿಗೆ 5 ಶ್ಲೋಕ ಆಗಿದೆ. ಇನ್ನೂ ಒಂದು 3-4 ಶ್ಲೋಕ ಇದೆ. ನಾಳೆ ನೋಡೋಣ. ನಾಳೆ ಆದಷ್ಟು ಬನ್ನಿ. ಇಲ್ಲ ಈಗಲೇ ಮಾಡಿ ಅಂದರೆ ಇನ್ನೊಂದು ಗಂಟೆಲಿ ಮುಗಿಸ್ತೀನಿ. ಇಲ್ಲ ಇದು ಕುಕ್ಕರ್ಗೆ ಇಟ್ಟು ಬಂದಿದ್ದೀನಿ, ಇಲ್ಲಿ ಇದಾಗೋಗುತ್ತೆ, ಸೀದೋಗುತ್ತೆ ಪಾಪ, ಬೇಡ ನಾಳೆ ಮಾಡೋಣ. ತುಂಬ ಹೆವಿ ಆಯ್ತು ಇವತ್ತು ಬೇರೆ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.